ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಏನ ತಸ್ಮೈ ಶ್ರೀಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಈಶೋಪನಿಷತ್ ಇದರ ಮಂತ್ರ 12 ಭಾಗ 1 ಪಾರ್ಟ್ 1 ಇದನ್ನು ನೋಡೋಣ. ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೇನೆ. ಕಾಣ್ತದಲ್ಲ ಸ್ಕ್ರೀನ್? ಮಂತ್ರ 12 ರಿಪೀಟ್ ಮಾಡಿ ದಯವಿಟ್ಟು. ಅಂಧಂ ತಮಃ ಪ್ರವಿಶ್ಯಂತಿ ಅಂಧಂ ತಮಃ ಪ್ರವಿಶಂತಿ ಯೇ ಸಂಭೂತಿಮುಪಾಸತೆ ಯೇ ಸಂಭೂತಿಮುಪಾಸತೆ ತತೋ ಭೂಯ ಇವ ತೇ ತಮೋ ತತೋ ಭೂಯ ಇವ ತೇ ತಮೋ ಯವು ಸಂಭೂತ್ಯಾಮೃತಃ. ಯವು ಸಂಭೂತ್ಯಾಮೃತಾಃ. ಹರೇ ಕೃಷ್ಣ ಪ್ರಭು. ಅನುವಾದ ಓದ್ತೀರಾ? ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಓದ್ತೀರಾ? ನಾನು ಓದ್ಲ ಪ್ರಭು? ಹಾ ಮಾತಾಜಿ. ಅನುವಾದ. ದೇವತೆಗಳ ಪೂಜೆಯಲ್ಲಿ ಯಾರು ತೊಡಗಿದ್ದಾರೋ ಅವರು ಅಂಧತಮ ಪ್ರದೇಶದೊಳಕ್ಕೆ ಹೋಗುತ್ತಾರೆ. ನಿರಾಕಾರ ಬ್ರಹ್ಮನನ್ನು ಅರ್ಚಿಸುವವರು ಅದಕ್ಕಿಂತ ಹೆಚ್ಚಿನ ಕತ್ತಲೆಯ ಪ್ರದೇಶವನ್ನು ಪ್ರವೇಶಿಸುತ್ತಾರೆ. ಭಾವಾರ್ಥ. ಭಾವಾರ್ಥ ಬೇರೆ ಯಾರಾದ್ರೂ ಓದ್ತಾರ ಪ್ರಭು? ಬೇರೆ ಯಾರಾದ್ರೂ ಓದ್ತೀರಾ? ಬೇರೆ ಡಿವೋಟೀಸ್? ಓಕೆ, ನೀವೇ ಓದಿ. ಅಸಂಭೂತಿ ಎಂಬ ಸಂಸ್ಕೃತ ಪದವು ಸ್ವತಂತ್ರ ಅಸ್ತಿತ್ವವಿಲ್ಲದಿರುವವರನ್ನು ಸೂಚಿಸುತ್ತದೆ. ಸಂಭೂತಿ ಎಂದರೆ ಸರ್ವತಂತ್ರ ಸ್ವತಂತ್ರನಾದ ದೇವೋತ್ತಮ ಪರಮಪುರುಷ. ಭಗವದ್ಗೀತೆಯಲ್ಲಿ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ: ನಮೇ ವಿದುಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಂ ಆದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಸುರಗಣಗಳಿಗಾಗಲಿ ಮಹರ್ಷಿಗಳಿಗಾಗಲಿ ನನ್ನ ಮೂಲ ಗೊತ್ತಿಲ್ಲ. ನಾನು ದೇವತೆಗಳ ಮತ್ತು ಮಹರ್ಷಿಗಳ ಮೂಲ. ಗೀತಾ 10.2. ಹೀಗೆ ದೇವತೆಗಳು, ಮಹರ್ಷಿಗಳು ಮತ್ತು ಯೋಗಿಗಳಿಗೆ ದತ್ತವಾದ ಶಕ್ತಿಗಳಿಗೆಲ್ಲ ಕೃಷ್ಣನೇ ಮೂಲ. ಅವರಿಗೆ ಮಹಾಶಕ್ತಿ ಇದ್ದರೂ ಕೃಷ್ಣನು ತನ್ನ ಆಂತರಿಕ ಶಕ್ತಿಯಿಂದ ಸ್ವತಃ ಮಾನವ ರೂಪದಲ್ಲಿ ಹೇಗೆ ಪ್ರಕಟವಾಗುತ್ತಾನೆ ಎಂದು ಅರಿಯುವುದು ಕಷ್ಟ. ಎಲ್ಲ ದಾರ್ಶನಿಕರು, ಮಹರ್ಷಿಗಳು ತಮ್ಮ ಅಲ್ಪ ಬುದ್ಧಿಶಕ್ತಿಯಿಂದ ಪರತತ್ವಕ್ಕೂ ಸಾಪೇಕ್ಷಕ್ಕೂ ಭೇದ ಕಲ್ಪಿಸಲು ಪ್ರಯತ್ನಿಸುತ್ತಾರೆ. ಇದು ಸ್ಪಷ್ಟ ಪರಮ ಸತ್ಯದ ಸ್ವರೂಪವನ್ನೇನೂ ಅರಿಯದೆ ಸಾಪೇಕ್ಷತೆಯನ್ನು ಇಲ್ಲವೆಂದು ಹೇಳಲು ಸಹಾಯಕವಾಗುತ್ತದೆ. ನೇತಿ ಎಂಬುದರಿಂದ ಪರಬ್ರಹ್ಮನನ್ನು ವಿವರಿಸುವುದು ಪರಿಪೂರ್ಣ ವಿಧಾನವಲ್ಲ. ಅಂಧ ನೇತ್ಯಾತ್ಮಕ ಲಕ್ಷಣ ನಿರ್ದೇಶನಗಳು ಒಬ್ಬನಿಗೆ ತನ್ನದೇ ಆದ ತತ್ವವನ್ನು ಸೃಷ್ಟಿಸುವಂತೆ ಮಾಡುತ್ತವೆ. ಹೀಗೆ ಒಬ್ಬನು ಪರಮ ಪುರುಷನು ನಿರಾಕಾರನು, ನಿರ್ಗುಣನೂ ಆಗಿರಬೇಕೆಂದು ಊಹಿಸಿಕೊಳ್ಳುತ್ತಾನೆ. ನಕಾರಾತ್ಮಕ ಗುಣಗಳು ಸಕಾರಾತ್ಮಕ ಗುಣಗಳಿಗೆ ವಿರುದ್ಧವಾದವು, ಆದ್ದರಿಂದಲೇ ಅವು ಸಾಪೇಕ್ಷವಾದವು. ಪರಮ ಪುರುಷನನ್ನು ಹೀಗೆ ಕಲ್ಪಿಸಿಕೊಳ್ಳುವುದರಿಂದ ಹೆಚ್ಚೆಂದರೆ ಒಬ್ಬನು ಬ್ರಹ್ಮನೆಂಬ ನಿರಾಕಾರ ತೇಜಸ್ಸನ್ನು ತಲುಪಬಹುದೇ ಹೊರತು ದೇವೋತ್ತಮ ಪರಮ ಪುರುಷನಾದ ಭಗವಂತನ ಬಳಿ ಮುನ್ನಡೆಯಲಾರನು. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಸೊ ಈ ಶ್ಲೋಕ, ಹಿಂದಿನ ಶ್ಲೋಕ 3 ಶ್ಲೋಕಗಳು 9, 10, 11 ಇದು ವಿದ್ಯೆ ಮತ್ತು ಅವಿದ್ಯೆ ಬಗ್ಗೆ ವಿವರಿಸಿತ್ತು. ಮಂತ್ರ 12, 13, 14 ಇದು ಸಂಭೂತಿ ಮತ್ತೆ ಅಸಂಭೂತಿ ಅಂದ್ರೆ ಏನು ಅಂತ ಅದರ ಬಗ್ಗೆ ವಿವರಿಸ್ತದೆ. ಮಂತ್ರ 12ರಲ್ಲಿ ಅಸಂಭೂತಿ ಅಂದ್ರೆ ದೇವತೆಗಳು, ಸಂಭೂತಿ ಅಂದ್ರೆ ನಿರಾಕಾರ ಬ್ರಹ್ಮನ್. ಶ್ಲೋಕ 13ರಲ್ಲಿ ಅಸಂಭೂತಿ ಅಂದ್ರೆ
ದೇವೋತ್ತಮ ಪರಮ ಪುರುಷನನ್ನು ಬಿಟ್ಟು ಬೇರೆ ಯಾವುದೇ ಎಲ್ಲ ವ್ಯಕ್ತಿಗಳು ಅವರನ್ನು ಅಸಂಭೂತಿ ಅಂತ ಹೇಳಿದ್ದಾರೆ. ಸಂಭೂತಿ ಅಂದ್ರೆ ದೇವೋತ್ತಮ ಪರಮ ಪುರುಷ. 14ನೇದ್ದು, ಸೊ ಭೌತಿಕ ಲೋಕದ ಎಲ್ಲ ವ್ಯಕ್ತಿಗಳು ಮತ್ತೆ ಸಂಭೂತಿ ದೇವೋತ್ತಮ ಪರಮ ಪುರುಷನ ಬಗ್ಗೆ ಮತ್ತೆ ಅವನ ಜ್ಞಾನ. ಸೊ ಇದು 3 ನೋಡೋಣ. ಸಂಭೂತಿ ಅಂದ್ರೆ ಅರ್ಥ ಏನು? ಸಂಭೂತಿ ಅಂದ್ರೆ ಯಾವ ವಸ್ತುವಿಗೆ ಬೇರೆ ಯಾವುದೇ ವಸ್ತುಗಳ ಮೇಲೆ ಅದು ಆಧಾರಿತವಾಗಿರುವುದಿಲ್ಲ. ಇಟ್ ಈಸ್ ನಾಟ್ ಡಿಪೆಂಡಿಂಗ್ ಆನ್ ಅದರ್ ಆಬ್ಜೆಕ್ಟ್ಸ್. ಸೊ ಅದರಿಂದ ಸಂಭೂತಿ ಅಂದ್ರೆ ಆ ವಸ್ತು ಬೇರೆ ಯಾವುದೇ ವಸ್ತುಗಳ ಮೇಲೆ ಅವಲಂಬಿತವಾಗಿಲ್ಲ ಅಂತ ಅರ್ಥ. ಒಂದು ವಿಧದಲ್ಲಿ ಸ್ವರಾಟ್ ಅಂದ್ರೆ ಭಗವಂತ, ಸೊ ಅವನ ಕ್ವಾಲಿಟಿ ಇದಕ್ಕೆ ತುಂಬಾ ಹತ್ತಿರವಾದ ಗುಣ. ಇನ್ನೂ ಹಲವಾರು ಅರ್ಥಗಳು ಇದೆ. ಅದರಲ್ಲಿ ಒಂದು ಅಲ್ಟಿಮೇಟ್ ಶೆಲ್ಟರ್, ಅತ್ಯುನ್ನತ ಆಶ್ರಯ ಅಂತ. ಸೊ ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ. ದೇವೋತ್ತಮ ಪರಮ ಪುರುಷನನ್ನು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಅಸಂಭೂತಿ ದೇವತೆಗಳು ಇವರಿಗೂ ಸಹ ಭಗವಂತನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಆಮೇಲೆ ಇಲ್ಲಿ ಸಂಭೂತಿ ಅಂದ್ರೆ ನಿರಾಕಾರ ಬ್ರಹ್ಮನ್, ನಿರಾಕಾರವಾದಿಗಳು, ಅವರೂ ಸಹ ಭಗವಂತನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಶ್ಲೋಕ ಏನು? ನಮೇ ವಿದುಹು ಸ್ವರಗಣ ಪ್ರಭವಂ ನ ಮಹರ್ಷಯ ಅಹಂ ಆದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಸೊ ಗಣಗಳಿಗಾಗಲಿ ಅಂದ್ರೆ ದೇವತೆಗಳಿಗಾಗಲಿ, ದೊಡ್ಡ ದೊಡ್ಡ ಮಹರ್ಷಿಗಳು, ರಾಜ ಋಷಿಗಳು, ಸೊ ಎಂತಹ ದೊಡ್ಡ ದೊಡ್ಡ ಋಷಿಮುನಿಗಳು ಇದ್ದಾರೆ, ಅವರಿಗೂ ಸಹ ಭಗವಂತ ಯಾರು, ಭಗವಂತನ ಮೂಲ ಯಾವುದು, ಸೊ ಇದು ಯಾರಿಗೂ ಅರ್ಥ ಆಗುವುದಿಲ್ಲ. ಆದ್ರೆ ಭಗವಂತನೇ ಎಲ್ಲದರ ಮೂಲ, ಜನ್ಮಾದ್ಯಸ್ಯ ಯತಃ. ಸೊ ಹೆಚ್ಚಿನ ಜನರಿಗೆ ಕೃಷ್ಣನ ಬಗ್ಗೆ ಅರ್ಥವೇ ಆಗುವುದಿಲ್ಲ. ಸೊ ವರುಣ ದೇವ ಕೂಡ ಅವನು ನಂದ ಮಹಾರಾಜನ ಬಗ್ಗೆ ಅವನು ಸಾಧಾರಣ ಮನುಷ್ಯ ಅಂತ ತಪ್ಪು ಅರ್ಥ ಮಾಡಿಕೊಂಡ. ಬ್ರಹ್ಮದೇವ ಬ್ರಹ್ಮ ವಿಮೋಹನ ಲೀಲೆಯಲ್ಲಿ ಸಣ್ಣ ಬಾಲಕ ವೃಂದಾವನದಲ್ಲಿ ಆಟ ಆಡ್ತಾ ಇದ್ದಾನೆ ಗೋಪರೊಂದಿಗೆ, ಬೆಣ್ಣೆ ಕದಿಯುವುದು, ಅದೆಲ್ಲ ನೋಡಿದಾಗ ಬ್ರಹ್ಮದೇವನಿಗೆ ದಿಗ್ಭ್ರಮೆ ಆಗಿಬಿಡ್ತು, ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಗೋವರ್ಧನ ಲೀಲೆಯಲ್ಲಿ ಇಂದ್ರನಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಸೊ ಅವನು ಸಂವರ್ತಕ ಮಳೆಯನ್ನು ಕಳಿಸ್ತ. ಸೊ ಈ ರೀತಿ ಹೆಚ್ಚಿನ ಜನರಿಗೆ ಭಗವಂತನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ, ದೊಡ್ಡ ದೊಡ್ಡ ದೇವತೆಗಳು ಸಹ. ಆದ್ರೆ ಯಾರು ಅರ್ಥ ಮಾಡ್ಕೊಳ್ತಾನೆ? ಒಬ್ಬ ಶುದ್ಧ ಭಕ್ತ ಭಗವಂತನನ್ನು ಅರ್ಥ ಮಾಡ್ಕೊಳ್ತಾನೆ. ಯಾಕೆ ಅಂದ್ರೆ ಅವನಿಗೆ ಪ್ರೇಮದ ಅಂಜನ ಕಣ್ಣಿನಲ್ಲಿ ಇದೆ. ಪ್ರೇಮಾಂಜನ ಚೂರಿತ ಭಕ್ತಿ ವಿಲೋಚನೇನ ಸಂತಸ್ತದೇವರದೇಶು ವಿಲೋಕಯಂದಿ ಯಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಭಗವಂತ ಶ್ಯಾಮ ಸುಂದರ ರೂಪವನ್ನು ಹೊಂದಿದ್ದಾನೆ. ಇಟ್ಸ್ ವೆರಿ ಬ್ಯೂಟಿಫುಲ್, ತುಂಬಾ ಆಕರ್ಷಿತ. ಎಲ್ಲೋ ಅವನು ಕೃಷ್ಣ ಅತಿ ಆಕರ್ಷಣೀಯ ಅವನು ವ್ಯಕ್ತಿ. ಸೊ ಅವನನ್ನು ನೋಡಿದಾಗ ಎಲ್ರೂ ಆಕರ್ಷಿತರಾಗ್ತಾರೆ. ಆದ್ರೆ ಏನ್ ಹೇಳಿದ್ದಾರೆ ಇಲ್ಲಿ, ನಿರಾಕಾರವಾದಿಗಳಿಗೆ ಇದರ ಬಗ್ಗೆ ಅರ್ಥ ಆಗುವುದಿಲ್ಲ. ಇಂಪರ್ಸನಲಿಸ್ಟ್ ದೇ ಕೆನಾಟ್ ಅಂಡರ್ಸ್ಟ್ಯಾಂಡ್. ಸೊ ಎಷ್ಟೊಂದು ಮಾರ್ಗಗಳನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಕರ್ಮಯೋಗ, ಆಮೇಲೆ ಜ್ಞಾನ ಯೋಗ, ಅಷ್ಟಾಂಗ ಯೋಗ. ಜ್ಞಾನಿಗಳಿಗೆ ಭಗವಂತನ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅಷ್ಟಾಂಗ ಯೋಗಿಗಳು ಸಾವಿರಾರು ವರ್ಷ ತಪಸ್ಸು ಮಾಡ್ತಾರೆ. ಆದ್ರೆ ಅವರಿಗೆ ಹೃದಯದಲ್ಲಿ ಮಾತ್ರ ವಿಷ್ಣು ಮೂರ್ತಿ, ವಿಷ್ಣುವಿನ ಫಾರ್ಮ್ ಮಾತ್ರ ಕಾಣ್ತದೆ. ಆದ್ರೆ ನಿರಾಕಾರವಾದಿಗಳು ಬರೇ ಬ್ರಹ್ಮಜ್ಯೋತಿಯ ಅಲ್ಟಿಮೇಟ್ ಬ್ರಹ್ಮಜ್ಯೋತಿಯಲ್ಲಿ ಮರ್ಜ್ ಆಗ್ಲಿಕ್ಕೆ ನೋಡ್ತಾರೆ.
ಸೊ ಎಷ್ಟೊಂದು ಜನರು ಏನೇನೋ ಕಮೆಂಟ್ಸ್ ಗಳನ್ನು ಏನ್ ಮಾನವ ಸೇವಾ ಹಿ ಮಾಧವ ಸೇವಾ ಅಂತ ಹೇಳ್ತಾರೆ. ಯಾಕೆಂದ್ರೆ ಜ್ಞಾನ ಅಲ್ಪ ಇದೆ, ಅಷ್ಟೊಂದು ಪರಿಪೂರ್ಣವಾದ ಜ್ಞಾನ ಇಲ್ಲ. ಆದ್ರಿಂದ ಈ ತಪ್ಪು ಅಭಿಪ್ರಾಯಗಳು, ಮಾನವ ಸೇವಾ ಮಾಧವ ಸೇವಾ ತಪ್ಪು. ಅದರ ಬದಲಿಗೆ ನಾವು ಮಾಧವನಿಗೆ ಸೇವೆ ಮಾಡಿದ್ರೆ ಅದು ಎಲ್ಲರಿಗೆ ತಲುಪ್ತದೆ. ಸೊ ಇದನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ, ಇದನ್ನು ಕೇವಲ ಭಕ್ತರಿಗೆ ಅರ್ಥ ಆಗ್ತದೆ. ನಾವು ನೂತನ ಈ ಜಗತ್ತು ನಟ್ಸ್ ಬೋಲ್ಟ್ಸ್ ಈ ರೀತಿ ಫ್ಯಾಕ್ಟ್ರಿಗಳನ್ನು ಉತ್ಪತ್ತಿ ಮಾಡ್ತಾ ಇದೆ. ಆದ್ರೆ ನಮ್ಮ ಶಾಸ್ತ್ರಗಳು ಏನು ಹೇಳ್ತದೆ? ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಅದಕ್ಕೆ ನಾವು ಪ್ರಗತಿಯನ್ನು ಹೊಂದಬೇಕಾದ್ರೆ ವೇದಿಕ್ ಶಾಸ್ತ್ರಗಳ ಪ್ರಕಾರ 4 ವಿಷಯಗಳು ಬೇಕು. ಏನು? ಒಂದು ಗೋಮಾತಾ, ಕೌ. ಎರಡನೇದು ಭೂಮಿ, ಲ್ಯಾಂಡ್ ಬೇಕು. ಏನು? ಕೃಷಿ ಮಾಡಿ ಬೆಳೆಸ್ಲಿಕ್ಕೆ. ಮೂರನೆಯದು ದವಸ ಧಾನ್ಯಗಳು ಬೇಕು. ನಾಲ್ಕನೇದು ಆಭರಣ, ಗೋಲ್ಡ್. ಇದು 4 ಯಾರತ್ರ ಇದೆ ಅವನು ಅತ್ಯಂತ ಶ್ರೀಮಂತ ವ್ಯಕ್ತಿ. ಯಾವುದರ ಪ್ರಕಾರ? ಶಾಸ್ತ್ರಗಳ ಪ್ರಕಾರ. ಆದ್ರೆ ಮಾಡರ್ನ್ ಡೆಫಿನೇಷನ್ಸ್ ಏನಿದೆ? ಶ್ರೀಮಂತ ಇದ್ದವನು ಅವನತ್ರ ಹೇರಳ ಕರೆನ್ಸಿ, ದುಡ್ಡುಗಳು ಇರಬೇಕು. ಆದ್ರೆ ದುಡ್ಡಿಗೆ ಏನು ವ್ಯಾಲ್ಯೂ ಇದೆ? ಅದು ಪೇಪರ್ ಇಂದ ಮಾಡಲ್ಪಟ್ಟಿತ್ತು. ನಾಳೆ ಅದು ಡಿಮಾನಿಟೈಸೇಷನ್ ಟೈಮಲ್ಲಿ ಎಲ್ಲ ಎಷ್ಟೊಂದು ಕರೆನ್ಸಿ ಅದು ಡಿವ್ಯಾಲ್ಯೂ ಆಯ್ತು. ಸೊ ಅದೇ ರೀತಿ ದುಡ್ಡನ್ನು ಹೊಂದಿದವನು ಶ್ರೀಮಂತ ಅಂತ ನೂತನ ಆಧುನಿಕತೆ ಪ್ರಕಾರ ಅವರು ಜನರು ಹೇಳ್ತಾರೆ. ಆದ್ರೆ ನಿಜವಾದ ಶ್ರೀಮಂತ ಅವನು ಕೌಸ್, ಗೋಮಾತಾ, ಅಥವಾ ಲ್ಯಾಂಡ್, ಗೋಲ್ಡ್, ಚಿನ್ನ, ಆಮೇಲೆ ದವಸ ಧಾನ್ಯಗಳು ಯಾರು ಹೊಂದಿರ್ತಾರೆ. ಜಮೀನ್ದಾರ ಅಂತ ಹೇಳ್ತಾ ಇದ್ರು ಮೊದ್ಲು. ಯಾರು ಕರೆನ್ಸಿದಾರ ಅಂತ ಕರಿತಿರ್ಲಿಲ್ಲ, ಜಮೀನ್ದಾರ ಅಂತ ಹೇಳ್ತಾ ಇದ್ರು. ಸೊ ಯಾರು ಜಮೀನ್ದಾರ ಏನಾಗಿದ್ದ ಅವನು ಶ್ರೀಮಂತ ವ್ಯಕ್ತಿ ಆಗಿದ್ದ. ವೇದಿಕ್ ಟೈಮ್ಸ್ಗಳು ಅದನ್ನು ನಿಜವಾದ ಅವನು ಒಬ್ಬನ ಪ್ರಾಸ್ಪಿರಿಟಿ ಅವನು ಅಂತ ಕರಿತಾ ಇದ್ರು. ಆದ್ರೆ ನೂತನ ಜಗತ್ತಿನಲ್ಲಿ ಏನು? ಎಲ್ಲದಕ್ಕೂ ಸ್ಕ್ಯಾರ್ಸಿಟಿ. ಏನು? ಕಮ್ಮಿ. ನೋಡಿದ್ರೆ ಮಳೆ ಕಮ್ಮಿ ಆದಾಗ ದವಸ ಧಾನ್ಯಗಳು ಬೆಳೆಯುವುದು ಕಮ್ಮಿ. ಆಮೇಲೆ ನಮಗೆ ಹೇರಳವಾಗಿ ಹಾಲುಗಳು ಇಲ್ಲ, ಶುದ್ಧವಾದ ಹಾಲು ಇಲ್ಲ. ಅದಕ್ಕೆ ನೀರು ಹಾಕ್ತಾರೆ. ಆಮೇಲೆ ಅಥವಾ ಬೇರೆ ಬೇರೆ ಕೆಮಿಕಲ್ಸ್ ಗಳನ್ನೇನು ಹಾಕಿ ಕೊಡ್ತಾರೆ. ತುಪ್ಪ ಇಲ್ಲ, ಶುದ್ಧವಾದ ತುಪ್ಪ ಇಲ್ಲ. ಅದಕ್ಕೆ ಏನ್ ಡಾಲ್ಡಾ ಅದು ಏನೇನು ಮಿಕ್ಸ್ ಮಾಡ್ತಾರೆ. ಸೊ ಈ ರೀತಿ ನೂತನ ಜಗತ್ತು ಯಾವ ದಿಕ್ಕಿನಲ್ಲಿ ನಡಿಕೊಂಡು ಹೋಗ್ತಾ ಇದೆ. ಎಷ್ಟೊಂದು ವ್ಯಕ್ತಿಗಳಿಗೆ ಭಗವಂತನ ಬಗ್ಗೆ ಜ್ಞಾನ ಕೂಡ ಇಲ್ಲ. ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದ, ಏನು? ಈ ಎಲ್ಲಾ ನಾಯಿಗಳು ಒಂದು ಕಡೆ ಬಂದು ಅವರು ಭಗವಂತ ಯಾರು ಅಂತ ಅರ್ಥ ಮಾಡ್ಕೊಳ್ಳೋದಿದ್ರೆ ಆ ನಾಯಿಯಲ್ಲಿ ಬಲಿಷ್ಠ ನಾಯಿಯನ್ನು ಭಗವಂತ ಅಂತ ಕರೀತಾರೆ ಅಂತ ಹೇಳಿದಾಗ ಎಲ್ರು ಚಪ್ಪಾಳೆ ಹೊಡಿತಾರೆ. ಆಮೇಲೆ ಈ ಹಿಪೋಪಟಮಸ್ ಅಥವಾ ಈ ಕಾಡು ಆನೆಗಳು ಎಲ್ಲ ಇದು, ಕಾಡು ಆನೆಗಳಲ್ಲಿ ಅವರು ಭಗವಂತನ ಮಾಡ್ಬೇಕಂತ ಆದ್ರೆ ಬಲಿಷ್ಠವಾದ ಕಾಡಾನೆ ಅದನ್ನು ಭಗವಂತನನ್ನಾಗಿ ಮಾಡ್ತಾರೆ ಅಂದಾಗ ಚಪ್ಪಾಳೆ ಹೊಡಿತಾರೆ. ಆದ್ರೆ ಜನಗಳಿಗೂ ಸಹ ಜ್ಞಾನ ಇಲ್ಲ, ಅಜ್ಞಾನದಲ್ಲಿ ತುಂಬಿದ್ದಾರೆ. ಫೂಲ್ ನಂಬರ್ 1. ಸೊ ಭಗವಂತ ಯಾರು ಅಂತ ನಿಜವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಇಲ್ಲ, ಗೊತ್ತಾಗುವುದಿಲ್ಲ. ಆದ್ರೆ ಭಗವಂತ 84 ಲಕ್ಷ ಈ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ. ಆದ್ರೆ ಹೆಚ್ಚಿನ ಜೀವರಾಶಿಗಳಿಗೆ ಭಗವಂತ ಯಾರು ಅಂತ ಅರ್ಥ ಮಾಡ್ಕೊಳ್ಳುವಂತಹ ಮೆದುಳು ಅಥವಾ ಶಕ್ತಿ ಇಲ್ಲ. ಈಗ ನಾಯಿಗಳಿಗೆ ಭಗವದ್ಗೀತೆಯನ್ನು ವಿವರಿಸಿದ್ರೆ ನಾಯಿಗಳಿಗೆ ಭಗವದ್ಗೀತೆ ಅರ್ಥ ಆಗುವುದಿಲ್ಲ. ಅದಕ್ಕಾಗಿ ಭಗವಂತ ಮನುಷ್ಯ ಅಂತ ಒಂದು ಜೀವರಾಶಿಯನ್ನು ಸೃಷ್ಟಿ ಮಾಡಿದ್ದಾನೆ. ಆದ್ರೆ ಮನುಷ್ಯ ಜನ್ಮವನ್ನು ಪಡೆದು ನಾವು ಭಗವಂತನ ಬಗ್ಗೆ ಅರ್ಥ ಮಾಡಿಕೊಳ್ಳದಿದ್ರೆ ಜೀವನ ವ್ಯರ್ಥ ಆಗ್ತದೆ.
ದುರ್ಲಭಂ ಮಾನುಷೋ ದೇಹೋ ದೇಹಿನಾಂ ಕ್ಷಣಭಂಗುರ. ತತ್ರಾಪಿ ದುರ್ಲಭಂ ಮನ್ಯೆ. ಸೊ ವೈಕುಂಠ ಪ್ರಿಯ ದರ್ಶನಂ. ಸೊ ಯಾರು ಮನುಷ್ಯ ಜನ್ಮ ಪಡೆದಿದ್ದಾರೆ, ಇಟ್ ಇಸ್ ವೆರಿ ದುರ್ಲಭ. ಆದ್ರೆ ಅದಕ್ಕಿಂತ ದುರ್ಲಭವಾದ ವಿಷಯ ಏನು? ವೈಕುಂಠ ಪ್ರಿಯ ದರ್ಶನಂ. ಈ ಭಗವಂತನ ಭಕ್ತರ ಸಂಘ ದೊರೆಯುತ್ತದೆ, ಅದು ತುಂಬಾ ಕಷ್ಟ. ತತ್ರಾಪಿ ದುರ್ಲಭಂ ಮನ್ಯೆ ಅಂದ್ರೆ ಮನುಷ್ಯ ಜನ್ಮ ಸಿಕ್ಕಿದಕ್ಕಿಂತ ದುರ್ಲಭವಾದದ್ದು ಯಾವುದು? ಮನುಷ್ಯ ಜನ್ಮದಲ್ಲಿ ನಮಗೆ ಭಕ್ತರ ಸಂಘ ಸಿಗ್ತದೆ, ಶುದ್ಧ ಭಕ್ತರ ಸಂಘ ಸಿಗ್ತದೆ, ಅದು ಇನ್ನೂ ತುಂಬಾ ಕಷ್ಟ. ಸೊ ಅದರಿಂದ ಮನುಷ್ಯ ಜನ್ಮ ಯಾತಕ್ಕಾಗಿ ಇದೆ? ಆತ್ಮ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ, ಭಗವಂತನ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ, ಇದಕ್ಕಾಗಿ ಇದೆ. ಆದ್ರೆ ನಿರಾಕಾರವಾದಿಗಳು ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದ್ರಿಂದ ಅವರನ್ನು ಮಾಯಾವಾದಿ, ಕೃಷ್ಣೆ ಅಪರಾಧಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವರಿಗೆ ಭಗವಂತನಿಗೆ ಸೇವೆ ಮಾಡುವಂತಹ ಇಚ್ಛೆ ಇಲ್ಲ. ಸೊ ಆದ್ರಿಂದ ಇಲ್ಲಿ ಏನೇ ಹೇಳಿದ್ದಾರೆ ಅನುವಾದದಲ್ಲಿ, ನಿರಾಕಾರ ಬ್ರಹ್ಮನನ್ನು ಅರ್ಚಿಸುವವರು ಅದಕ್ಕಿಂತ ಹೆಚ್ಚಿನ ಕತ್ತಲೆಯ ಪ್ರದೇಶವನ್ನು ಪ್ರವೇಶಿಸುತ್ತಾರೆ. ನಿಜವಾಗಿ ದೇವತೆಗಳ ಪೂಜೆ ಮಾಡುವವನು ಅಂಧತಮ ಪ್ರದೇಶಕ್ಕೆ ಹೋಗ್ತಾನೆ. ಅಂಧತಮ ಪ್ರದೇಶ ಯಾತಕ್ಕಾಗಿ? ಅವನು ಸ್ವರ್ಗಲೋಕಕ್ಕೆ ಹೋಗಿ ಅವನು ಆಲೋಚನೆ ಮಾಡಬಹುದು, ನಾನು ಎಂಜಾಯ್ ಮಾಡ್ತಾ ಇದ್ದೇನೆ, ಅಪ್ಸರೆಯರು ಇದ್ದಾರೆ, ನಂದನಂದನ ಉದ್ಯಾನವನ ಇದೆ, ನಾನು ಎಂಜಾಯ್ ಮಾಡ್ತಾ ಇದ್ದೇನೆ ಅಂತ ಅವನು ಆಲೋಚನೆ ಮಾಡಬಹುದು. ಆದ್ರೆ ಭಗವಂತನ ಸೇವೆಯನ್ನು ಪರಿಗಣಿಸಬೇಕಾದ್ರೆ ಅದು ತುಂಬಾ ದೂರವಾದ ವಿಷಯ. ಆದ್ರೆ ಅದಕ್ಕಿಂತ ವರ್ಸ್ಟ್ ಸಿಚುವೇಶನ್ ಏನು ಅಂದ್ರೆ ನಿರಾಕಾರ ಬ್ರಹ್ಮನನ್ನು ಅರ್ಚಿಸುವುದು. ಯಾಕಂದ್ರೆ ಕೈವಲ್ಯಂ ನರಕಾಯತೆ, ದರ್ ಇಸ್ ನೋ ಸರ್ವಿಸ್, ಅಲ್ಲಿ ಸರ್ವಿಸ್ ಇಲ್ಲ ಬ್ರಹ್ಮಜ್ಯೋತಿಯಲ್ಲಿ. ಸೊ ಆದ್ರಿಂದ ಇದು ಭಕ್ತನಿಗೆ ಇನ್ನೂ ಏನು ವರ್ಸ್ಟ್ ಸಿಚುವೇಶನ್. ಆದ್ರಿಂದ ಭಕ್ತರು ಯಾವಾಗ್ಲೂ ಭಗವಂತನ ಸೇವೆಯನ್ನೇ ಆಶಿಸ್ತಾರೆ. ದೇವತೆಗಳ ಹತ್ರ ಎಲ್ಲ ಪವರ್ ಇದೆ, ಭಗವಂತನ ಕೃಪೆಯಿಂದ ಅವರಿಗೆ ಆ ಶಕ್ತಿ ಸಿಗ್ತದೆ. ಸೊ ಅದರಿಂದ ಶಿವನಿಗೆ ಏನ್ ಕರೀತಾರೆ? ಯೋಗೀಶ್ವರ ಅಂತ ಕರೀತಾರೆ. ಕೃಷ್ಣ ಯಾರು? ಕೃಷ್ಣ ಯೋಗೇಶ್ವರ. ಯೋಗದಲ್ಲಿ ಅವನು ಈಶ್ವರ, ಎಲ್ಲ ಯೋಗಗಳನ್ನು ಮಾಡ್ತಾನೆ. ಆದ್ರೆ ಶಿವ ಅವನು ಯೋಗೀಶ್ವರ, ಯೋಗಿ ಅವನು. ವೈಷ್ಣವಾನಾಂ ಯಥಾಶಂಭು. ಸೊ ಯೋಗಿ ಪ್ಲಸ್ ಭಕ್ತ. ಸೊ ಆದ್ರಿಂದ ಯೋಗೀಶ್ವರ ಅಂತ ಶಿವನಿಗೆ ಹೇಳ್ತಾರೆ. ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕೂಡ ಹಾಲಾಡುವುದಿಲ್ಲ. ಅದ್ ನಾವು ನೋಡಿದ್ದೇವೆ, ಕೇಳಿದ್ದೇವೆ ಫಸ್ಟ್ ಕ್ಲಾಸ್ ಅಲ್ಲಿ ಕಥೆಯನ್ನು. ಏನು? ಅವನು ಅಗ್ನಿದೇವನಿಗೆ ಆ ಹುಲ್ಲನ್ನು ಸುಟ್ಟು ಬೂದಿ ಮಾಡುವ ಅಂತ ಹೇಳಿದಾಗ ಆಗ್ಲಿಲ್ಲ, ಯಕ್ಷ. ಸೊ ಆ ರೀತಿ ಮತ್ತೆ ಆ ವರುಣ ದೇವನಿಗೆ ಅದನ್ನು ವೆಟ್ ಅಂದ್ರೆ ನೀರಿನಲ್ಲಿ ಒದ್ದೆ ಮಾಡ್ಲಿಕ್ಕೆ ಹೇಳ್ತಾರೆ. ಆವಾಗ ಹುಲ್ಲನ್ನು ಒದ್ದೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ವಾಯುದೇವನಿಗೆ ಅದನ್ನು ಹಾರಿಸ್ಲಿಕ್ಕೆ ಆಗ್ಲಿಲ್ಲ. ಸೊ ಈ ರೀತಿ ಬೇರೆ ಬೇರೆ ದೇವತೆಗಳು ತಮ್ಮ ಎಷ್ಟೇ ಶಕ್ತಿಯನ್ನು ಹೊಂದಿದ್ರು ಸಹ ಹುಲ್ಲನ್ನು ಮೂವ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಇನ್ನೂ ನಾವು ಭಾಗವತಮಲ್ಲಿ ಓದ್ತೇವೆ ಹೇಗೆ ವಿರಾಟ ಪುರುಷ, ಅವನು ಬೇರೆ ಬೇರೆ ದೇವತೆಗಳು ಅವರಿಗೆ ಪ್ರೇಯರ್ಸ್ ಗಳನ್ನು ಮಾಡಿದಾಗ ನಿಜವಾಗಿ ಎದ್ದೇಳಲಿಲ್ಲ. ಆದ್ರೆ ಯಾವಾಗ ಪರಮಾತ್ಮ ಎಂಟರ್ ಆಗ್ತಾನೆ, ಸೂಪರ್ ಸೋಲ್. ಸೊ ಯಾರು? ಗರ್ಭೋದಕಶಾಹಿ ವಿಷ್ಣು, ಸೂಪರ್ ಸೋಲ್ ಆಫ್ ದಿ ಯೂನಿವರ್ಸ್. ಅವನು ಎಂಟರ್ ಆದಾಗ ವಿರಾಟ ಪುರುಷ ಅವನು ಮೂವ್ ಆಗ್ತಾನೆ. ಸೊ ಆದ್ರಿಂದ ಭಗವಂತ ಅಣಿಯೋರಣಿಯಾನ್ ಮಹತೋ ಮಹಿಯಾನ್. ಅವನು ಎಲ್ಲ ಚಿಕ್ಕ ವಸ್ತುಗಳನ್ನು ಕಂಡುಹಿಡಿದ್ರೆ ಅದಕ್ಕಿಂತ ಚಿಕ್ಕವಾದ ಅವನು ಭಗವಂತ. ಪರಮಾತ್ಮನ ರೂಪದಲ್ಲಿ ಅಣುಗಳಲ್ಲಿ ಸಹ ಅವನು ಸೇರಿದ್ದಾನೆ. ದೊಡ್ಡ ವಸ್ತುಗಳಲ್ಲಿ ಅತಿ ದೊಡ್ಡದನ್ನು ತೆಗೆದುಕೊಂಡ್ರೂ ಸಹ ಅವನ ಗಾತ್ರ ಮಹಾವಿಷ್ಣುವಿನ ರೂಪ ನೋಡಿದಾಗ ಬ್ರಹ್ಮಾಂಡಗಳು ಚರ್ಮದ ರಂಧ್ರದಿಂದ ಬರ್ತದೆ. ಸೊ ಆದ್ರಿಂದ
ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ. ಒಮ್ಮೆ ಶೀಲಾ ಪ್ರಭುಪಾದರಿಗೆ ಅವರ ಒಬ್ಬರು ಶಿಷ್ಯರು ಪತ್ರ ಬರೀತಾರೆ. ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂದ್ 8 ಪೇಜ್ ಪತ್ರ ಬರೆದು ಲಾಸ್ಟಿಗೆ ಏನು ಬರೀತಾರೆ, ಯುವರ್ ಮೋಸ್ಟ್ ಇನ್ಸಿಗ್ನಿಫಿಕೆಂಟ್ ಸರ್ವೆಂಟ್, ನಿಮ್ಮ ಅತಿ ತುಚ್ಛ ಸೇವಕ ಅಂತ ಅವರ ಹೆಸರು ಬರೀತಾರೆ. ಶೀಲಾ ಪ್ರಭುಪಾದರು ಆವಾಗ ಪತ್ರವನ್ನು ಓದಿ ತಮ್ಮ ಇನ್ನೊಬ್ರು ಶಿಷ್ಯರಲ್ಲಿ ಕೂತ್ಕೊಂಡಿರ್ತಾರೆ, ಅವರಿಗೆ ಹೇಳ್ತಾರೆ, ನೋಡು ಈ ಶಿಷ್ಯನ ಪ್ರಾಬ್ಲಮ್, ನೋಡು ಇಷ್ಟು ಪ್ರಾಬ್ಲಮ್ಸ್ಗಳು ಇದೆ, ಲಾಸ್ಟಿಗೆ ಏನ್ ಬರಿತಾ ಇದ್ದಾನೆ, ನಾನು ನಿನ್ನ ಅತಿ ತುಚ್ಛ ಸೇವಕ ಅಂತ. ಮೋಸ್ಟ್ ಇನ್ಸಿಗ್ನಿಫಿಕೆಂಟ್ ಸರ್ವೆಂಟ್ ಈಸ್ ಯು ಆರ್ ಮೋಸ್ಟ್ ನಥಿಂಗ್, ಯು ಆರ್ ನಾಟ್ ಮೋಸ್ಟ್ ಎನಿಥಿಂಗ್ ಅಂತ ಹೇಳ್ತಾರೆ. ಮೋಸ್ಟ್ ಎನಿಥಿಂಗ್ ಅಂದ್ರೆ ಇನ್ನೊಂದು ಸಲ ಶಿಷ್ಯನ್ ಭೇಟಿ ಆದಾಗ ಅವನು ನೀನು ಮೋಸ್ಟ್ ಇನ್ಸಿಗ್ನಿಫಿಕೆಂಟ್ ಅಂತ ಆಲೋಚನೆ ಮಾಡಬೇಡ, ಯಾಕಂದ್ರೆ ನೀನು ಯು ಆರ್ ನಾಟ್ ಮೋಸ್ಟ್ ಎನಿಥಿಂಗ್ ಅಂದ್ರೆ ನೀನು ಏನು ಅಲ್ಲ. ಯಾಕಂದ್ರೆ ಭಗವಂತ ಅವನು ಚಿಕ್ಕವನಿಗಿಂತ ಚಿಕ್ಕವನು, ದೊಡ್ಡವನಿಗಿಂತ ದೊಡ್ಡವನು ಅಂತ ಆ ರೀತಿಯಲ್ಲಿ ಆ ಶಿಷ್ಯನಿಗೆ ಹೇಳ್ತಾರೆ. ಯಾಕಂದ್ರೆ ಆ ಶಿಷ್ಯ ಅವನಿಗೆ ಆ ಮಿಥ್ಯಾ ಅಹಂಕಾರದಿಂದ ಆ ವರ್ಡ್ ಅನ್ನು ಬರೆದಿರ್ತಾನೆ. ಆ ಅಹಂಕಾರವನ್ನು ಚೂರು ಮಾಡ್ಲಿಕ್ಕೆ ಶಿಲಾ ಪ್ರಭುಪಾದ್ರು ಆ ರೀತಿ ಹೇಳಿರ್ತಾರೆ. ಇನ್ನೊಂದು ಸಲ ಒಬ್ಬ ವ್ಯಕ್ತಿ ಹೇಳ್ತಾನೆ, ಕೃಷ್ಣ ತುಂಬಾ ಅತಿ ದೊಡ್ಡ ಕಾಮಿ ಅಂತ ನನ್ಗೆ, ಲಸ್ಟಿ ಪರ್ಸನ್ ಅಂತ ನನ್ಗೆ ಕಾಣಿಸ್ತಾ ಇದೆ ಶಿಲಾ ಪ್ರಭುಪಾದ್ರೆ ಅಂತ. ಅದಕ್ಕೆ ಶಿಲಾ ಪ್ರಭುಪಾದ್ರೆ ಏನ್ ಹೇಳ್ತಾರೆ, ಹೌದು ಅವನು ಅನ್ಲಿಮಿಟೆಡ್ಲಿ ಲಸ್ಟಿ, ಅಂದ್ರೆ ಅವನ ಕಾಮಕ್ಕೆ ಮಿತಿಯೇ ಇಲ್ಲ. ಅದಕ್ಕಾಗಿ 16,108 ಅರಮನೆಗಳನ್ನು ಕಟ್ಲಿಕ್ಕೆ ಆಯ್ತು. ಎಲ್ಲ ಒಂದೊಂದು ಅರಮನೆ ಕೂಡ ಇಂದ್ರಲೋಕದ ಅರಮನೆಗಿಂತ ವೈಭವದಿಂದ ಕೂಡಿತ್ತು. ಇದು ನಿನ್ಗೆ ಸಾಧ್ಯ ಇದೆಯಾ? ಸಾಧಾರಣ ವ್ಯಕ್ತಿಗಳಿಗೆ ಸಾಧ್ಯ ಇದೆಯಾ? ಇಲ್ಲ. ಆದ್ರಿಂದ ಅವನು ಅನ್ಲಿಮಿಟೆಡ್ಲಿ ಲಸ್ಟಿ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಅವನು ದೇವೋತ್ತಮ ಪರಮ ಪುರುಷ ಅಂತ ಹೇಳ್ತಾರೆ. ಸೊ ಅವನಿ ಈ ಮನುಷ್ಯ ಏನ್ ಆಲೋಚನೆ ಮಾಡ್ತಾನೆ, 16,108 ಕ್ವೀನ್ಸ್ ಗಳನ್ನು ಹೊಂದಿದ್ದಾನೆ, ಅದಕ್ಕೆ ಅವನು ಕಾಮಿ ವ್ಯಕ್ತಿ ಅಂತ. ಆದ್ರೆ ಅವನಿಗೆ ಗೊತ್ತಿಲ್ಲ, ಎಲ್ಲವೂ ಭಗವಂತನಿಗೆ ಸೇರಿದ್ದು. ಕೃಷ್ಣ ಈಸ್ ದ ಮಾಸ್ಟರ್ ಆಫ್ ಎವ್ರಿಥಿಂಗ್, ಸರ್ವಲೋಕ ಮಹೇಶ್ವರಂ. ಸೊ ಅವನು 16,108 ಅಲ್ಲ, ಎಲ್ಲಾ ಸ್ತ್ರೀಯರು ಕೃಷ್ಣನಿಗೆ ಬಿಲಾಂಗ್ ಆಗಿರು, ಕೃಷ್ಣನಿಗೆ ಸೇರಿರು. ಸೊ ಅವನಿಗೆ ಯಾಕೆ ಕಾಮಿ ಅಂತ ಹೇಳಬೇಕು? ಹಿ ಈಸ್ ದ ಮೋಸ್ಟ್ ವಂಡರ್ಫುಲ್ ಪರ್ಸನಾಲಿಟಿ, ಏನು ಆಕರ್ಷಕ ಮತ್ತೆ ಅತಿ ಉನ್ನತವಾದ ದೇವೋತ್ತಮ ಪರಮ ಪುರುಷ ಅವನು. ಆದ್ರೆ ಜೀವಾತ್ಮರು ಕೃಷ್ಣನ ಬಗ್ಗೆ ಮಾತ್ಸರ್ಯವನ್ನು ಹೊಂದುತ್ತಾರೆ. ಸೊ ಈ ರೀತಿಯ ವ್ಯಕ್ತಿಗಳು ಸಹ ಇದ್ದಾರೆ. ಇನ್ನೊಂದು ಸ್ಟೋರಿಯಲ್ಲಿ ನಾವು ಹೇಗೆ ನೋಡ್ತೇವೆ, ರೋಮಹರ್ಷನ ಸುತ ಹೇಗೆ ಬಲರಾಮನಿಗೆ ಅವನು ಅಪರಾಧವನ್ನು ಮಾಡ್ತಾನೆ, ವ್ಯಾಸಾಸನದಿಂದ ಎದ್ದೇಳುವುದಿಲ್ಲ. ಸೊ ಬಲರಾಮನ ಸ್ಥಾನ ಅವನಿಗೆ ಅರ್ಥ ಆಗ್ಲಿಲ್ಲ, ರೋಮಹರ್ಷನ ಸುತನಿಗೆ, ಬಿಕಾಸ್ ಆಫ್ ದ ಅಹಂಕಾರ. ಸೊ 10ನೇ ಸ್ಕಂದದಲ್ಲಿ ವಿವರಿಸಲಾಗಿದೆ. ಸೊ ಅದಕ್ಕಾಗಿ ಬಲರಾಮ ಅವನನ್ನು ಟಚ್ ವಿತ್ ದ ಗ್ರಾಸ್, ಹುಲ್ಲಿನಿಂದ ಜಸ್ಟ್ ಮುಟ್ತಾನೆ, ಅವಾಗ ರೋಮಹರ್ಷನ ಸುತ ದೇಹವನ್ನು ಬಿಡ್ತಾನೆ. ಸೊ ಈ ರೀತಿ ನಮ್ಗೆ ನಾವು ನೋಡ್ತೇವೆ ಅತಿ ದೊಡ್ಡ ಮಹರ್ಷಿಗಳು. ರೋಮಹರ್ಷನ ಸುತ ಇಸ್ ನಾಟ್ ಆರ್ಡಿನರಿ ಪರ್ಸನ್. ಅವರು ವೇದವ್ಯಾಸನ ಶಿಷ್ಯನಾಗಿದ್ದವನು. ವೇದವ್ಯಾಸನ ಶಿಷ್ಯ ಆಗ್ಬೇಕಾದ್ರೆ ಇಟ್ಸ್ ನಾಟ್ ಆರ್ಡಿನರಿ ಪೊಸಿಷನ್, ಸಾಧಾರಣವಾದ ಸ್ಥಾನ ಅಲ್ಲ ಅದು. ಆದ್ರೆ ಅವನಲ್ಲಿ ಈ ಒಳ್ಳೆಯ ಗುಣ ಇರ್ಲಿಲ್ಲ, ಏನು, ಬಲರಾಮನಿಗೆ ಗೌರವವನ್ನು ಕೊಡಬೇಕು ಅನ್ನುವಂಥದ್ದು. ಸೊ ಆದ್ರಿಂದ ನಮೇ ವಿದುಹು ಸುರಗಣ ಪ್ರಭವಂ ನ ಮಹರ್ಷಯ, ಸುರಗಣಗಳಿಗಾಗ್ಲಿ ಮಹರ್ಷಿಗಳಿಗಾಗ್ಲಿ ನಾನು ಯಾರು ಮತ್ತೆ ನನ್ನ ಮೂಲ ಯಾವುದು ಅಂತ ಗೊತ್ತಾಗುವುದಿಲ್ಲ. ಸೊ ನೆಕ್ಸ್ಟ್ ಪ್ಯಾರ ಓದಿ ಮತ್ತೆ. ಅಂತಹ ಊಹಾಪೋಹ ಮಾಡುವವರು
ಅಂತಹ ಊಹಾಪೋಹ ಮಾಡುವವರಿಗೆ ಕೃಷ್ಣನು ದೇವೋತ್ತಮ ಪರಮ ಪುರುಷನೆಂದು, ನಿರಾಕಾರ ಬ್ರಹ್ಮನು ಅವನ ದಿವ್ಯ ಶರೀರದ ತೇಜಸ್ಸೆಂದು, ಅವನು ಸರ್ವಾಂತರ್ಯಾಮಿಯಾದ ಪರಮಾತ್ಮನೆಂದು ಗೊತ್ತಿಲ್ಲ. ಕೃಷ್ಣನಿಗೆ ಜ್ಞಾನಾನಂದಮಯವಾದ ನಿತ್ಯ ಸ್ವರೂಪವಿದೆ ಎಂದು ಅವರಿಗೆ ತಿಳಿದಿಲ್ಲ. ಅಧೀನರಾದ ದೇವತೆಗಳು ಮಹರ್ಷಿಗಳು ಅವನನ್ನು ಪ್ರಬಲ ದೇವತೆ ಎಂದು ತಪ್ಪಾಗಿ ಪರಿಗಣಿಸಿ ಬ್ರಹ್ಮ ತೇಜಸ್ಸನ್ನೇ ಪರಮ ಸತ್ಯವೆಂದು ಭಾವಿಸುತ್ತಾರೆ. ಆದರೆ ನಿಷ್ಕಲ್ಮಶ ಭಕ್ತಿಯಿಂದ ಕೃಷ್ಣನಿಗೆ ಶರಣಾಗುವ ಭಕ್ತರಿಗೆ ಅವನು ಪರಮ ಪುರುಷನೆಂದು, ಎಲ್ಲವೂ ಅವನಿಂದಲೇ ಹೊರಹೊಮ್ಮುತ್ತದೆಂದು ಗೊತ್ತು. ಅಂಥ ಭಕ್ತರು ಎಲ್ಲಕ್ಕೂ ಮೂಲ ಪುರುಷನಾದ ಕೃಷ್ಣನಿಗೆ ಪ್ರೇಮ ಪೂರ್ಣ ಸೇವೆಯನ್ನು ಸಲ್ಲಿಸುತ್ತಾರೆ. ಮುಂದೆ ಓದಿ ಮತ್ತೆ. ಇಂದ್ರಿಯ ಸುಖವನ್ನು ಬಯಸುವ ಭ್ರಮಾಧೀನ ವ್ಯಕ್ತಿಗಳು ಮಾತ್ರ ತಾತ್ಕಾಲಿಕ ಸಮಸ್ಯೆಗಳ ಪರಿಹಾರಕ್ಕೆ ದೇವತೆಗಳನ್ನು ಪೂಜಿಸುತ್ತಾರೆ ಎಂದು ಭಗವದ್ಗೀತೆಯಲ್ಲಿ 7.20ರಲ್ಲಿ ಹೇಳಿದೆ. ಮೂರ್ಖರು ಮಾತ್ರ ತಮ್ಮ ಕೆಲವು ಸಮಸ್ಯೆಗಳಿಗೆ ದೇವತೆಗಳಿಂದ ತಾತ್ಕಾಲಿಕ ಪರಿಹಾರವನ್ನು ಕೋರುತ್ತಾರೆ. ಒಬ್ಬ ದೇವತೆಯ ದೊಡ್ಡತನದಿಂದಾಗಿ ಕೆಲವು ತೊಂದರೆಗಳಿಂದ ತಾತ್ಕಾಲಿಕ ಪರಿಹಾರಗಳನ್ನು ಹುಡುಕಿ ಹೋಗುವವರು ಅಲ್ಪಮತಿಗಳಷ್ಟೇ. ಜೀವಿಯು ಐಹಿಕ ಬಂಧನದಲ್ಲಿ ಸಿಲುಕಿದ್ದಾನೆ. ನಿತ್ಯವಾದ ಆನಂದ, ಜೀವನ ಮತ್ತು ಜ್ಞಾನ ಇರುವ ಆಧ್ಯಾತ್ಮಿಕ ನೆಲೆಯಲ್ಲಿ ಶಾಶ್ವತ ಪರಿಹಾರ ಪಡೆಯಲು ಅವನು ಐಹಿಕ ಬಂಧನದಿಂದ ಪೂರ್ಣವಾಗಿ ಬಿಡುಗಡೆ ಹೊಂದಬೇಕು. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗಬಹುದು ಎಂದು ಭಗವದ್ಗೀತೆಯಲ್ಲಿ 7.23ರಲ್ಲಿ ಹೇಳಿದೆ. ಚಂದ್ರನ ಆರಾಧಕರು ಚಂದ್ರನ ಬಳಿ ಹೋಗಬಹುದು, ಸೂರ್ಯನ ಆರಾಧಕರು ಸೂರ್ಯನ ಬಳಿ ಹೋಗಬಹುದು. ಆಧುನಿಕ ವಿಜ್ಞಾನಿಗಳು ರಾಕೆಟ್ಟುಗಳ ಸಹಾಯದಿಂದ ಚಂದ್ರಗ್ರಹಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಈ ಪ್ರಯತ್ನ ಹೊಸದೇನೂ ಅಲ್ಲ. ಪ್ರೌಢ ಪ್ರಜ್ಞೆಯಿಂದ ಮಾನವ ಜೀವಿಗಳು ಸಹಜವಾಗಿಯೇ ಗಗನ ನೌಕೆಗಳಿಂದಲೋ ಸಿದ್ಧಿಯಿಂದಲೋ ದೇವತಾರ್ಚನೆಯಿಂದಲೋ ಬಾಹ್ಯಾಕಾಶದ ಮೂಲಕ ಪ್ರಯಾಣ ಮಾಡಿ ಇತರ ಗ್ರಹಗಳಿಗೆ ಲೋಕಗಳಿಗೆ ಹೋಗಲು ಇಷ್ಟಪಡುತ್ತಾರೆ. ಈ 3 ವಿಧಾನಗಳಲ್ಲಿ ಯಾವುದಾದರೊಂದನ್ನು ಅನುಸರಿಸಿ ಇತರ ಲೋಕಗಳನ್ನು ತಲುಪಬಹುದು ಎಂದು ವೇದಶಾಸ್ತ್ರಗಳಲ್ಲಿ ಹೇಳಿದೆ. ಆದರೆ ಸರ್ವೇ ಸಾಧಾರಣವಾದ ವಿಧಾನವೆಂದರೆ ಒಂದು ನಿರ್ದಿಷ್ಟ ಗ್ರಹದ ಅಧಿದೇವತೆಯನ್ನು ಆರಾಧಿಸುವುದರ ಮೂಲಕ ಆ ಗ್ರಹವನ್ನು ತಲುಪುವುದು. ಆದರೆ ಈ ಐಹಿಕ ಜಗತ್ತಿನ ಎಲ್ಲ ಗ್ರಹಗಳು ಅನಿತ್ಯ ಲೋಕಗಳೇ. ಶಾಶ್ವತವಾದ ಲೋಕಗಳೆಂದರೆ ವೈಕುಂಠ ಲೋಕಗಳು. ಇವು ಆಧ್ಯಾತ್ಮಿಕ ಆಕಾಶದಲ್ಲಿವೆ. ದೇವೋತ್ತಮ ಪರಮಪುರುಷನೇ ಈ ಲೋಕಗಳ ಅಧಿಪತಿ. ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದೆ: ಆ ಬ್ರಹ್ಮ ಭುವನ ಲೋಕಾಹ ಪುನರಾವರ್ತಿನೋರ್ಜುನ ಮಾಂ ಉಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಐಹಿಕ ಜಗತ್ತಿನಲ್ಲಿ ಅತ್ಯುತ್ತಮವಾದ ಲೋಕದಿಂದ ಹಿಡಿದು ಅತ್ಯಧಮವಾದ ಲೋಕದವರೆಗೆ ಎಲ್ಲ ಸ್ಥಳಗಳು ದುಃಖಮಯವೇ. ಅಲ್ಲೆಲ್ಲ ಹುಟ್ಟು ಸಾವು ಮತ್ತೆ ಮತ್ತೆ ಆಗುತ್ತಲೇ ಇರುತ್ತವೆ. ಆದರೆ ಕುಂತಿ ಪುತ್ರನೇ, ಯಾರು ನನ್ನ ಧಾಮವನ್ನು ಸೇರುವರೋ ಅವರಿಗೆ ಪುನರ್ಜನ್ಮವೆಂಬುದಿಲ್ಲ. ಗೀತಾ 8.16. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಯಾಂತಿ ದೇವ ವ್ರತ ದೇವಾನ್ ಪಿತೃನ್ಯಾಂತಿ ಪಿತೃವ್ರತಃ ಭೂತಾನಿ ಯಾನಿ ಭೂತೇಜ್ಯ. ಆ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ? ಯಾಂತಿ ಮಧ್ಯಾಜಿನೋ ಅಪಿಮಾಂ. ಯಾರು ದೇವತೆಗಳ ವರ್ಷಿಪ್ ಮಾಡ್ತಾರೆ, ಪೂಜಿಸ್ತಾರೆ, ಅವರು ಆ ದೇವತೆಗಳ ಗ್ರಹಗಳಿಗೆ ಅಥವಾ ಅವರ ಲೋಕಕ್ಕೆ ಹೋಗ್ತಾರೆ. ಇವರು ಮಾಡರ್ನ್ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಏನು ಹೇಳ್ತಾರೆ? ನಾವು ಚಂದ್ರಯಾನದಿಂದ ಚಂದ್ರಲೋಕಕ್ಕೆ ಹೋದ್ವಿ ಅಂತ. ಆದ್ರೆ ಅದು ಆ ರೀತಿ ಆಗುವುದಿಲ್ಲ. ಈಗ ಉದಾಹರಣೆಯನ್ನು ಕೊಡುವುದಾದ್ರೆ, ಇಲ್ಲಿಂದ ನಾವು ಒಂದು ದೇಶಕ್ಕೆ ಹೋಗ್ಬೇಕು, ಈಗ USA ಅಥವಾ ಜರ್ಮನಿ ಹೋಗ್ಬೇಕು ಅಂತಾದ್ರೆ ಅಲ್ಲಿ ನಾವು ವೀಸಾ ತೋರ್ಸದೆ ಇದ್ರೆ ನಮಗೆ ಆ ದೇಶಗಳಿಗೆ ಹೋಗ್ಲಿಕ್ಕೆ ನಮ್ಮನ್ನು ಬಿಡುವುದಿಲ್ಲ. ಅದೇ ರೀತಿ ಈ ಉನ್ನತ ಗ್ರಹಗಳಿಗೆ ಹೋಗ್ಬೇಕಾದ್ರೆ ನಮಗೆ ಅದಕ್ಕೆ ತಕ್ಕಂತಹ ಪುಣ್ಯದ ಅಕೌಂಟ್ ಇರಬೇಕು. ಆವಾಗ ಮಾತ್ರ ಅದಕ್ಕೆ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಸಿಗ್ತದೆ. ಅದು ಸಹ ಮುಂದಿನ ಜನ್ಮದಲ್ಲಿ. ಇದೇ ಜನ್ಮದಲ್ಲಿ ಗಗನ ನೌಕೆಯಿಂದ ಅಥವಾ ಸಿದ್ಧಿಯಿಂದ ಬಾಹ್ಯಾಕಾಶಕ್ಕೆ ಅವನು ಹೋಗ್ಲಿಕ್ಕೆ ಇಷ್ಟ ಅಂತೂ ಪಡ್ತಾರೆ, ಆದ್ರೆ ಅದು ಸಾಧ್ಯ ಆಗುವುದಿಲ್ಲ. ಆದ್ರಿಂದ ಯಾವುದೇ ಲೋಕಗಳಿಗೆ ಹೋಗ್ಲಿ ಒಬ್ನು, ಸ್ವರ್ಗ ಲೋಕಕ್ಕೆ ಹೋಗ್ಬಹುದು, ಈವನ್ ಅಪ್ ಟು ಬ್ರಹ್ಮಲೋಕಕ್ಕೆ ಹೋದ್ರೂ ಸಹ ಅಲ್ಲಿ ಸಹ ಜನ್ಮ, ಮೃತ್ಯು, ಜರಾವ್ಯಾಧಿ ಈ 4 ವಿಷಯಗಳು ಇದ್ದಿದ್ದೆ.
ಸೊ ಅದರಿಂದ ಕೃಷ್ಣ ಏನ್ ಹೇಳ್ತಾನೆ, ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಯಾವಾಗ ಪುನರ್ಜನ್ಮ ಎಂಬುದಿಲ್ಲ, ಯಾವಾಗ ನಮ್ಗೆ ಪುನರ್ಜನ್ಮ ಸಿಗುದಿಲ್ಲ? ಭಗವದ್ಧಾಮಕ್ಕೆ ಹೋದ. ಹಾ, ಭಗವದ್ಧಾಮಕ್ಕೆ ಹೋದಾಗ. ಭಗವದ್ಧಾಮ ಎಲ್ಲಿದೆ? ಭಗವದ್ಧಾಮ ಎಲ್ಲಿದೆ? ಭಗವದ್ಧಾಮ ಅಂದ್ರೆ ಯಾವುದು? ವೈಕುಂಠ ಧಾಮ. ವೈಕುಂಠ ಲೋಕ. ವೈಕುಂಠ ಲೋಕಗಳು. ವೈಕುಂಠ ಲೋಕಗಳು ಎಲ್ಲಿದೆ? ಬ್ರಹ್ಮಲೋಕದ ಹತ್ರ ಇದೆಯಾ? ವೈಕುಂಠ ಲೋಕಗಳು ಎಲ್ಲಿದೆ? ಸ್ವರ್ಗಲೋಕದ ಹತ್ರ ಇದೆಯಾ? ಸೊ ನಮ್ಗೆ ಈಗ ಗೊತ್ತು, ನಾವು ಮರಳಿ ಭಗವದ್ಧಾಮಕ್ಕೆ ಹೋಗ್ಬೇಕು. ಸೊ ನಮ್ಗೆ ಈಗ USA ಹೋಗ್ಬೇಕಾದ್ರೆ ನಮ್ಗೆ ಅದು ಅಲ್ಲಿಗೆ ಹೋಗುವ ದಾರಿ ಗೊತ್ತಿರಬೇಕು ಅಲ್ವಾ? ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಹೇಗೆ ಹೋಗ್ಬೇಕು ಅಂತ ದಾರಿ ಗೊತ್ತಿರಬೇಕು. ಅದೇ ರೀತಿ ವೈಕುಂಠ ಲೋಕಗಳು, ನಾವು ಈಗ ಮರಳಿ ಭಗವದ್ಧಾಮ, ಮರಳಿ ವೈಕುಂಠ ಧಾಮಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇರ್ತೇವೆ. ವೈಕುಂಠ ಧಾಮ ಎಲ್ಲಿದೆ? ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾರಿಗೂ ಗೊತ್ತಿಲ್ವಾ ವೈಕುಂಠ ಧಾಮ ಎಲ್ಲಿದೆ? ಮ್ಯಾಪ್ ನೋಡಿದೀರಾ? ಯೂನಿವರ್ಸ್ ಸ್ಟ್ರಕ್ಚರ್ ಮ್ಯಾಪ್ ಎಲ್ಲ ನೋಡಿದ್ವಿ ಈ ಪ್ರಭುಜಿ, ಮರ್ತ್ಬಿಟ್ಟಿದ್ದೀವಿ. ಈ ಆ, ಈ ಭೌತಿಕ ಲೋಕದ ಅತ್ಯುನ್ನತವಾದ ಗ್ರಹ ಯಾವುದು? ಈ ಯೂನಿವರ್ಸ್ ಬ್ರಹ್ಮಾಂಡದಲ್ಲಿ ಬ್ರಹ್ಮದೇವ ಅವನು ಚತುರ್ಮುಖಿ ಬ್ರಹ್ಮ, ಅದೇ ರೀತಿ ಬೇರೆ ಬೇರೆ ಎಷ್ಟೊಂದು ಮುಖಗಳ ಬ್ರಹ್ಮ ಇರ್ತಾರೆ. ಸೊ ನಮ್ಮ ಚತುರ್ಮುಖಿ ಬ್ರಹ್ಮ ಅನ್ನುವ ಬ್ರಹ್ಮಾಂಡ ತಗೊಂಡ್ರೆ ಅತ್ಯುನ್ನತವಾದ ಗ್ರಹ ಯಾವುದು? ಈ ಬ್ರಹ್ಮಾಂಡದಲ್ಲಿ ಅತ್ಯುನ್ನತವಾದ ಗ್ರಹ ಯಾವುದು? ಅದನ್ನೇ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಯಾವುದು? ಆ ಬ್ರಹ್ಮ ಭುವನಾಲೋಕ, ಬ್ರಹ್ಮಲೋಕ ಅಥವಾ ಸತ್ಯಲೋಕ ಅಂತ ಹೇಳ್ತಾರೆ. ಸತ್ಯಲೋಕದ ಮೇಲೆ ಏನ್ ಬರ್ತದೆ? ನಾವೀಗ ಜೈಲಲ್ಲಿ ಇದ್ದೇವೆ. ಜೈಲಲ್ಲಿ ತಪ್ಪಿಸ್ಕೊಂಡು ಹೋಗ್ಬಾರ್ದು ಅಂತ ದೊಡ್ಡ ದೊಡ್ಡ ಗೋಡೆಗಳನ್ನ ಕಟ್ಟಿರ್ತಾರೆ, ನೋಡಿದಿರ? ಅದು ಜೈಲಿಗೆ ಇದ್ರದ್ ನೋಡಿದ್ರೆ ಅದು ದೊಡ್ಡ ಎತ್ತರ ಎತ್ತರ ಗೋಡೆಗಳು. ನಮ್ಮ ಈ ಕಂಪೌಂಡ್, ಮನೆಯ ಕಂಪೌಂಡ್ ಅಷ್ಟು ದೊಡ್ಡ ಗೋಡೆಗಳು ಇರುವುದಿಲ್ಲ, ಎತ್ತರ ಎತ್ತರ ಗೋಡೆಗಳು. ಅದೇ ರೀತಿ ಬ್ರಹ್ಮಲೋಕ ಆದ್ಮೇಲೆ ಮೇಲೆ ಹೋದಾಗ ನಮ್ಗೆ ಏನು ಪಂಚಮಹಾಭೂತಗಳ ಲೇಯರ್ಸ್ ಗಳು ಬರ್ತದೆ. ಆ ಲೇಯರ್ಸ್ ಗಳನ್ನು ಎಷ್ಟು ಒಂದೊಂದು ಪದರ ಎಷ್ಟು 10,000 ಎಷ್ಟೋ ಇದೆ, 10,000 1,00,000 ಯೋಜನೆಗಳು. ಅದು ಮೊದಲು ಬರುವಂತದ್ದು ಭೂಮಿ, ಅದರ ನಂತರ ನೀರು, ಅದರ ನಂತರ ಅಗ್ನಿ, ಅದೇ ರೀತಿ ಆಮೇಲೆ ವಾಯು, ಆಮೇಲೆ ಆಕಾಶ, ಅದರ ನಂತರ ಮನಸ್ಸು, ಬುದ್ಧಿ, ಮಿಥ್ಯ ಅಹಂಕಾರ. ಇದ್ರದ್ದು ಒಂದೊಂದು ಪದರು ಹಿಂದಿನ ಪದರಿಗಿಂತ 10 ಪಟ್ಟು ಜಾಸ್ತಿ. 10 100 ಎಷ್ಟು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಬಟ್ ಅಷ್ಟು ಆ ಪದರನ್ನು ದಾಟಿ ಹೋಗ್ಬೇಕು. ಅದರ ನಂತರ ಏನ್ ಸಿಗ್ತದೆ ನಮ್ಗೆ? ಅದನ್ನು ದಾಟಿದೆ ಹೋದ ನಂತರ ಕರಣೋದಕ ಸಮುದ್ರ, ಕಾರಣ ಓಷಿಯನ್, ಅಲ್ಲಿ ಮಹಾವಿಷ್ಣು ಇದ್ದಾನೆ. ಅದನ್ನು ವಿರಾಜ ರಿವರ್ ಅಂತ ಹೇಳ್ತಾರೆ. ಅದನ್ನು ದಾಟಿ ಮೇಲೆ ಹೋದಾಗ ಕೈಲಾಸ, ಅದರ ನಂತರ ಮೇಲೆ ವಿಷ್ಣು ಲೋಕ. ಸೊ ಈ ರೀತಿ ಬ್ರಹ್ಮಾಂಡವನ್ನು ದಾಟಿ ಹೋದ್ರೆ ಪುನರ್ಜನ್ಮನ ವಿದ್ಯತೆ. ಆದ್ರೆ ಇದೇ ಬ್ರಹ್ಮಾಂಡದಲ್ಲಿ ನಾವು ಇದ್ರೆ ನಾವು ಚಂದ್ರಲೋಕಕ್ಕೆ ಹೋಗ್ಬೋದು, ಗಣೇಶ ಲೋಕಕ್ಕೆ ಹೋಗ್ಬೋದು, ಅಥವಾ ಬೇರೆ ಬೇರೆ ದೇವತೆಗಳನ್ನು ಪೂಜೆ ಮಾಡಿ ಅವರನ್ನು ಪೂಜಿಸಿ ನಾವು ಯಾವುದೇ ಲೋಕಕ್ಕೆ ಹೋದ್ರೂ ಸಹ ಅಲ್ಲಿ ಪುನರಾವರ್ತಿನೋರ್ಜುನ. ಪುನರಾವರ್ತನೆ ಅಂದ್ರೆ ಯಾವುದು? ಈ ಜನ್ಮ ಮೃತ್ಯು ಜರಾವ್ಯಾಧಿ ಚಕ್ರದಲ್ಲಿ ಓಡಾಡ್ತಾ ಇರ್ಬೇಕು.
ಆದ್ರಿಂದ ಬುದ್ಧಿವಂತನಾದವನೇನು ಶಾಶ್ವತವಾದ ಲೋಕ ವೈಕುಂಠ ಲೋಕಕ್ಕೆ ಹೋಗ್ಲಿಕ್ಕೆ ನೋಡ್ತಾನೆ. ಆದ್ರೆ ಈ ಜೈಲಿನಿಂದ ನಾವು ಹೊರಗೆ ಬರ್ಬೇಕಾದ್ರೆ ಜೈಲಿನಿಂದ ಯಾವಾಗ ಹೊರಗೆ ಬಿಡ್ತಾರೆ? ಒಬ್ನು ತನ್ನ ತಪ್ಪನ್ನು ಅರ್ಥ ಮಾಡ್ಕೊಂಡು ಸುಧಾರಣೆ ಮಾಡ್ಕೊಂಡಾಗ ಬಿಡ್ತಾರೆ. ಅದೇ ರೀತಿ ನಾವು ಈ ಭೌತಿಕ ಲೋಕದಲ್ಲಿ ನಮ್ಮ ಭವರೋಗದಿಂದ ನಾವು ಸುಧಾರಣೆ ಮಾಡ್ಕೊಳ್ಬೇಕು, ಆವಾಗ ವೈಕುಂಠ ಲೋಕಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಸೊ ಇದು ದೇವತೆಗಳ ಪೂಜಿಸುವವರಿಗೆ ಅಥವಾ ನಿರಾಕಾರವಾದಿಗಳಿಗೆ ವೈಕುಂಠ ಲೋಕದ ಜ್ಞಾನ ಇಲ್ಲ. ಆದ್ರೆ ಪ್ರಹ್ಲಾದ್ ಮಹಾರಾಜರಂತಹ ಭಕ್ತರ ಕೃಪೆಯಿಂದ ನಮಗೆ ಭಗವಂತನ ಬಗ್ಗೆ ಅರ್ಥ, ನರಸಿಂಹದೇವ ಅಥವಾ ರಾಮ ಭಕ್ತ ಇದ್ದಾಗ ರಾಮ ಅಂದ್ರೆ ಏನು, ಸೀತಾರಾಮ ಎಲ್ಲಿದ್ದಾರೆ, ಅಯೋಧ್ಯೆ, ಅದರ ಬಗ್ಗೆ ವಿವರಿಸ್ತಾನೆ. ನಾವು ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ಶ್ರೀರಂಗಮಲ್ಲಿ ಏನು ಅವನ ಅನಕ್ಷರಸ್ಥ ಬ್ರಾಹ್ಮಣ ಸಹ ಅವನಿಗೆ ಭಗವಂತನ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದ. ಅನಕ್ಷರಸ್ಥ ಇದ್ದ, ಓದ್ಲಿಕ್ಕೆ ಬರ್ತಿರ್ಲಿಲ್ಲ, ಆದ್ರೂ ಸಹ ಭಗವಂತನ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದ. ಸೊ ಅದರಿಂದ ಎಷ್ಟೊಂದು ಜನರು ಮೋಸ ಮಾಡಬಹುದು. ನಾನೇ ದೇವರು, ನೀನೇ ದೇವರು, ಅಥವಾ ಬಿಗ್ ಬ್ಯಾಂಗ್ ಥಿಯರಿ ಇದೆ, ಏನೋ ಜಾಸ್ತಿ ಗೊತ್ತಿಲ್ಲ, ಶಾಸ್ತ್ರದ ಜ್ಞಾನ ಇಲ್ಲ, ಆದ್ರೂ ಮಾತನಾಡ್ತಾರೆ. ಆದ್ರೆ ನಮ್ಗೆ ಗೊತ್ತು, ಶಾಸ್ತ್ರ ನಿಜವಾಗಿ ಏನ್ ಹೇಳ್ತದೆ? ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಸೊ ಭಗವಂತ ಯಾವ ಶಾಸನವನ್ನು ನೀಡ್ತಾನೆ ಅದು ಅಲ್ಟಿಮೇಟ್, ಫೈನಲ್. ಅದನ್ನು ನಾವು ಮತ್ತೆ ಕ್ವಶನ್ ಮಾಡ್ಲಿಕ್ಕೆ ಇಲ್ಲ. ಏನು ಈ ರೀತಿ ಭಗವಂತ ಯಾಕೆ ಅದೇ ರೀತಿ ಮಾಡ್ತಾನೆ, ಭಗವಂತ ಯಾಕೆ ನಮ್ಗೆ ಕಷ್ಟಗಳನ್ನು ನೀಡ್ತಾನೆ ಅಂತ ನಾವು ಆ ರೀತಿ ಹೇಳಲಿಕ್ಕೆ ಆಗುವುದಿಲ್ಲ. ಅದರಿಂದ ನಮ್ಗೆ ಮಹಾಜನರು ಇದ್ದಾರೆ. ಯಾರು? ನಾರದ, ಬ್ರಹ್ಮ, ಶುಕದೇವ ಗೋಸ್ವಾಮಿ, ಸೊ ಶಿವ, ಭೀಷ್ಮ ಪಿತಾಮಹ. ಸೊ ಈ ರೀತಿ ಪ್ರಹ್ಲಾದ, ಸೊ ಎಷ್ಟು ಇವರೆಲ್ಲ ಮಹಾಜನರು ಇದ್ದಾರೆ. ಇವರು ತೋರಿಸಿಕೊಟ್ಟಿರುವಂತಹ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ಬೇಕು. ಮಹಾಜನೋ ಏನ ಗತಾಸಪ್ಪಂತಹ. ಸೊ ಆವಾಗ ನಮಗೆ ಪ್ರಾಮಾಣಿಕವಾದ ಜ್ಞಾನ ಸಿಗ್ತದೆ. ಸೊ ನಾವು ಯಾವಾಗ್ಲೂ ವಿ ಸ್ಪೀಕ್ ಆನ್ ದ ಅಥಾರಿಟಿ ಆಫ್ ವೇದಶಾಸ್ತ್ರಗಳಲ್ಲಿ ಹೇಳಿದ ಪ್ರಕಾರ ನಾವು ನಡೀತೇವೆ. ಆದ್ರೆ ವೇದಶಾಸ್ತ್ರಗಳಲ್ಲಿ ಬೇರೆ ಬೇರೆ ಲೋಕಗಳಿಗೆ ಹೋಗುವಂತ ಮಾರ್ಗನೂ ಹೇಳಿದ್ದಾರೆ. ಆದ್ರೆ ನಮ್ಗೆ ಶಾಶ್ವತವಾದ ಪರಿಹಾರ ಬೇಕು. ಆದ್ರಿಂದ ನಾವು ಭಗವಂತ ಏನು ಹೇಳಿದಾನೆ ಅದನ್ನು ನಾವು ಪಾಲನೆ ಮಾಡ್ತೇವೆ. ಇಲ್ಲಿ ಭಗವಂತ ಏನ್ ಹೇಳಿದಾನೆ, ನೀನು ಯಾವುದೇ ಲೋಕಗಳಿಗೆ ಹೋದ್ರೂ ಸಹ ನೀನು ಮತ್ತೆ ಈ ಜನ್ಮ ಮೃತ್ಯು ಚಕ್ರದಲ್ಲಿ ಪುನರಾವರ್ತನೆಯನ್ನು ಹೊಂದುತ್ತೀಯಾ, ಅದರ ಬದಲಿಗೆ ನನ್ನ ಧಾಮಕ್ಕೆ ಬಂದು ಬಿಡು. ನನ್ನ ಧಾಮಕ್ಕೆ ಬಂದು ಬಿಟ್ರೆ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗಿ ಬಿಡ್ತದೆ. ಸೊ ಅದಕ್ಕಾಗಿ ಒಂದು ಸುಂದರವಾದ ಕಥೆ ಇದೆ. ಏನು, ಒಂದು ಮೇಳ ನಡೀತಾ ಇರ್ತದೆ. ಮೇಳದಲ್ಲಿ ಒಬ್ಬನು ಏನು ಹೇಳ್ತಾನೆ, ಅಲ್ಲಿ ಒಂದು ಸ್ಟಾಲ್ ಇದೆ. ಸ್ಟಾಲ್ ಅಲ್ಲಿ ಏನಂದ್ರೆ ಸ್ವಲ್ಪ ದುಡ್ಡು ಕೊಡ್ಬೇಕು. ಅವರೊಂದು ಬ್ಯಾಗ್ ಕೊಡ್ತಾರೆ. ಅರ್ಧ ಗಂಟೆಯಲ್ಲಿ ಆ ಬ್ಯಾಗ್ ಅಲ್ಲಿ ಎಷ್ಟು ಏನೇನ್ ತುಂಬಬಹುದು ಅದನ್ನೆಲ್ಲ ನೀವು ಕಲೆಕ್ಟ್ ಮಾಡ್ಕೊಂಡ್ರೆ ಅದು ಆ ಬ್ಯಾಗ್ ಅಲ್ಲಿ ಇರುವುದೆಲ್ಲ ನಿಮ್ಮ ಆಸ್ತಿ ಅರ್ಧ ಗಂಟೆಯ ನಂತರ. ಸೊ ಒಬ್ಬ ವ್ಯಕ್ತಿ ಹೋಗ್ತಾನೆ, ಏನು ಫಸ್ಟಿಗೆ ಹೋಗ್ತಾನೆ, ಅಲ್ಲಿ ಆಲೂಗಡ್ಡೆ ಟೊಮೆಟೊ ಎಲ್ಲ ಇಟ್ಟಿರ್ತಾರೆ. ಆಲೂಗಡ್ಡೆ ಟೊಮೆಟೊ ಎಲ್ಲವನ್ನು ತುಂಬಿಕೊಳ್ತಾನೆ, ಆ ಬ್ಯಾಗ್ ಫುಲ್. ಸ್ವಲ್ಪ ಹೊತ್ತು ಮುಂದೆ ಹೋದ ತಕ್ಷಣ ಅವನಿಗೆ ಏನ್ ಸಿಗ್ತದೆ, ಅಲ್ಲಿ ಕ್ಯಾಲ್ಕುಲೇಟರ್ಸ್ ಗಳನ್ನು ಇಟ್ಟಿರ್ತಾರೆ. ಇವನು ಆಲೋಚನೆ ಮಾಡ್ತಾನೆ, ನಾನು ಈ ಆಲೂಗಡ್ಡೆಯನ್ನು ಇಷ್ಟನ್ನು ಮಾರಿದರೆ ನನಗೆ ಕೇವಲ 10,000 ರೂಪಾಯಿ ಸಿಗ್ತದೆ. ಈ ಕ್ಯಾಲ್ಕುಲೇಟರ್ 100 ಕ್ಯಾಲ್ಕುಲೇಟರ್ ಒಂದು ಚೀಲದಲ್ಲಿ ಇಟ್ಬಿಟ್ರೆ ನನಗೆ 1,00,000 ರೂಪಾಯಿ ಸಿಗ್ತದೆ. ಸೊ ಆ ಎಲ್ಲ ಆಲೂಗಡ್ಡೆಯನ್ನು ತೆಗೆದು ಬಿಡ್ತಾನೆ, ಮತ್ತೆ ಕ್ಯಾಲ್ಕುಲೇಟರ್ ಅನ್ನು ಹಾಕೊಳ್ತಾನೆ. ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಕ್ಯಾಲ್ಕುಲೇಟರ್ ಲ್ಯಾಪ್ಟಾಪ್ ಕಾಣ್ತದೆ.
ನನಗೆ ಕ್ಯಾಲ್ಕುಲೇಟರ್ ಅಲ್ಲಿ 1 ಲಕ್ಷ ಮಾತ್ರ ಸಿಗ್ತದೆ. ಲ್ಯಾಪ್ಟಾಪ್ ಅಲ್ಲಿ ನಾನು ಈವನ್ 10 ಲ್ಯಾಪ್ಟಾಪ್ ಹಾಕೊಂಡ್ರೆ ನನಗೆ 10 ಲಕ್ಷ ರೂಪಾಯಿ ಸಿಗ್ತದೆ. So ಈ ರೀತಿ ಕ್ಯಾಲ್ಕುಲೇಟರ್ ಎಲ್ಲವನ್ನು ತೆಗಿತಾನೆ, ಮತ್ತೆ ಲ್ಯಾಪ್ಟಾಪ್ ಎಲ್ಲವನ್ನು ಹಾಕೊಳ್ತಾನೆ. ಸೊ ಇದೇ ರೀತಿ ಅವನು ಮತ್ತೆ ಮುಂದೆ ಹೋದ್ರೆ ಲ್ಯಾಪ್ಟಾಪ್ ಆದ್ಮೇಲೆ ಅವನಿಗೆ ಏನ್ ಕಾಣ್ತದೆ, ಸ್ವಲ್ಪ ಗೋಲ್ಡ್ ಬಿಸ್ಕಿಟ್ಸ್ ಗಳು ಕಾಣ್ಬೋದು, ಅಥವಾ ಗೋಲ್ಡ್ ಬಿಸ್ಕಿಟ್ಸ್ ನಂತರ ಡೈಮಂಡ್ ಕಾಣ್ಬೋದು. ಸೊ ಇಲ್ಲಿ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಈ ಆಲೂಗಡ್ಡೆ, ಕ್ಯಾಲ್ಕುಲೇಟರ್, ಲ್ಯಾಪ್ಟಾಪ್, ಗೋಲ್ಡ್ ಬಿಸ್ಕಿಟ್, ಈ ರೀತಿ ಬೇರೆ 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 ವಿಭಾಗಗಳಿಗೆ ಹೋಗಿ ಚೆಕ್ ಮಾಡ್ತಾ ಇದ್ದಾನೆ. ಸೊ ಡೈಮಂಡ್ ಅಂದ್ರೆ ಈಗ ಉದಾಹರಣೆಗೆ ಡೈಮಂಡ್ ಅಂದ್ರೆ ಶುದ್ಧ ಭಕ್ತಿ ಅಂತ ಇಟ್ಕೊಳ್ಳೋಣ. ಬುದ್ಧಿವಂತನಾದವನು ಏನ್ ಮಾಡ್ತಾನೆ, ಆ ಸ್ಟಾಲ್ ಇದ್ ಮ್ಯಾನೇಜರಿಗೆ ಕೇಳ್ತಾನೆ, ಇಲ್ಲಿ ಅತ್ಯಂತ ಕಾಸ್ಟ್ಲಿಯೆಸ್ಟ್ ವಸ್ತು ಯಾವುದು. ಅವಾಗ ಮ್ಯಾನೇಜರ್ ತೋರಿಸ್ತಾನೇನು, ಅಲ್ಲಿ ಡೈಮಂಡ್ಸ್ ಗಳಿದೆ. ಅವನು ಡೈರೆಕ್ಟ್ ಆಗಿ ಬೇರೆ ಯಾವುದೇ ವಿಭಾಗಕ್ಕೆ ಹೋಗದೆ ಡೈರೆಕ್ಟ್ ಆಗಿ ಅವನು ಡೈಮಂಡ್ ವಿಭಾಗಕ್ಕೆ ಹೋಗಿ ಬ್ಯಾಗ್ ಫುಲ್ ಡೈಮಂಡ್ ತೆಗೆದುಕೊಂಡು ಬರ್ಬೋದು. ಸೊ ಈ ಹೇಳುವ ಕಥೆಯ ಸಾರ ಏನು ಅಂದ್ರೆ, ಎಷ್ಟೊಂದು ಜನರು ಪ್ರಾಥಮಿಕವಾಗಿ ಹೋಗ್ತಾರೆ, ಏನು ಶನಿ ಮಂದಿರ ಅಥವಾ ಗಣೇಶ ಪೂಜೆ, ದೇವಿ ಮಂದಿರ ಹೋಗಿ ಏನ್ ಕೇಳ್ತಾರೆ, ಧನಂ ದೇಹಿ ಪುತ್ರಂ ದೇಹಿ, ನನಗೆ ಮನೆಯನ್ನು ನೀಡು, ಆಸ್ತಿಯನ್ನು ನೀಡು, ಅಥವಾ ನನಗೆ ಫಾರಿನ್ ಟ್ರಿಪ್ ಬೇಕು, ನಾನು USA ಗೆ ಹೋಗ್ಬೇಕು, ಈ ರೀತಿ ಅವರು ಕೇಳ್ತಾರೆ. ಆದ್ರೆ ಅದು ತಾತ್ಕಾಲಿಕವಾದ. ಅದು ಹೇಗೆ ಅಂದ್ರೆ, ಒಂದು ಆಲೂಗಡ್ಡೆಯನ್ನು ತುಂಬಿಕೊಂಡು ಬಿಟ್ರೆ ಆ ಚೀಲದಲ್ಲಿ, ಅವನು ಹೆಚ್ಚಿನ ಬುದ್ಧಿವಂತ ವ್ಯಕ್ತಿ ಅಲ್ಲ. ಸೊ ಇನ್ನು ಕೆಲವರು ಕ್ಯಾಲ್ಕುಲೇಟರ್ಗಳನ್ನು ತೆಗೆದುಕೊಳ್ಬಹುದು, ಲ್ಯಾಪ್ಟಾಪ್ ನಿರಾಕಾರವಾದಿಗಳು ನಿರಾಕಾರ ಬ್ರಹ್ಮಜ್ಯೋತಿಗೆ ಹೋಗ್ತಾರೆ. ಆದ್ರೆ ನಿಜವಾದ ಭಕ್ತ ಅವನು ಆ ಡೈಮಂಡ್ ಅನ್ನು ಹೋಗಿ ತೆಗೆದುಕೊಳ್ಳಿಕ್ಕೆ ಆಯ್ತು. ಅದು ಹೇಗೆ ಸಾಧ್ಯ ಆಯ್ತು, ಅವನಾಗಿಯೇ ಹೋಗಿದ್ದಿದ್ರೆ ಅವನು ಎಲ್ಲ ವಿಭಾಗಗಳಿಗೆ ಹೋಗಿ ಆ ಡೈಮಂಡ್ ಸ್ಟಾಲಿಗೆ ಡೈಮಂಡ್ ವಿಭಾಗಕ್ಕೆ ಹೋಗ್ಬೇಕಾದ್ರೆ ಅವನ ಟೈಮ್ ಅರ್ಧ ಗಂಟೆ ಆಗಿ ಹೋಗ್ಬಿಡ್ತಿತ್ತು. ಆದ್ರೆ ಮ್ಯಾನೇಜರಿಗೆ ಹೋಗಿ ಕೇಳಿದ. ಅದೇ ರೀತಿ ಆಧ್ಯಾತ್ಮಿಕ ಗುರುಗಳು ನಮ್ಗೆ ದಾರಿಯನ್ನು ತೋರಿಸಿ ಬಿಡ್ತಾರೆ, ನೀನು ಹೀಗೆ ಮಾಡು, ನಿನ್ನ ಅನರ್ಥಗಳು ದೂರ ಆಗಿ ಬಿಡ್ತದೆ. ಆವಾಗ ನೀವು ರುಚಿ, ಆಸಕ್ತಿ, ಭಾವ, ಪ್ರೇಮ ಹೇಗೆ ಪಡೆಯುವುದು, ಆಧ್ಯಾತ್ಮಿಕ ಗುರುಗಳು ದಾರಿ ತೋರಿಸ್ತಾರೆ. ಇಟ್ ಈಸ್ ಲೈಕ್ ಆಸ್ಕಿಂಗ್ ಮ್ಯಾನೇಜರ್ ಹತ್ರ ಹೋಗಿ ಕೇಳಿದ ಹಾಗೆ. ಅವನು ಅತಿ ಅಮೂಲ್ಯವಾದ ವಸ್ತು ಡೈಮಂಡ್ ಅಂತ ಹೇಳ್ತಾನೆ, ಅಲ್ಲಿ ಬ್ಯಾಗ್ ಫುಲ್ ಡೈಮಂಡ್ ತಗೊಂಡು ಬರ್ಬಹುದು. ಸೊ ಅದೇ ರೀತಿ ಆಧ್ಯಾತ್ಮಿಕ ಗುರುಗಳು ನಮಗೆ ದಾರಿಯನ್ನು ತೋರಿಸ್ತಾರೆ. ಆವಾಗ ಅತ್ಯುನ್ನತವಾದ ಪ್ರೇಮ ಪುಮಾರ್ಥೋ ಮಹಾನ್, ಕೃಷ್ಣ ಪ್ರೇಮ ಅದು ದೊರೀಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಅದಕ್ಕಾಗಿ ನಮ್ಗೆ ಸರಿಯಾದ ಮಾರ್ಗದರ್ಶನ ಬೇಕು. ಯಾರು? ದೀಕ್ಷಾ ಗುರುಗಳು, ಶಿಕ್ಷಾ ಗುರುಗಳು. ಸೊ ಅವರು ನಮ್ಗೆ ಮಾರ್ಗದರ್ಶನವನ್ನು ತೋರಿಸ್ತಾರೆ. ವೈಕುಂಠಕ್ಕೆ ನಿಜವಾದ ದಾರಿ ಹೀಗೆ ಇದೆ, ಹೀಗೆ ಹೋದ್ರೆ ವೈಕುಂಠಕ್ಕೆ ಹೋಗ್ಬೋದು. ಅದು ಮ್ಯಾನೇಜರಿಗೆ ಕೇಳಿದ ಹಾಗೆ ಡೈರೆಕ್ಟ್ ಆ ವಿಭಾಗಕ್ಕೆ ಹೋಗಿ ಡೈಮಂಡ್ ಅನ್ನು ತೆಗೆದುಕೊಂಡು ಬಿಡುವಂತ ಆ ರೀತಿ. ಸೊ ಎಷ್ಟೊಂದು ಉದಾಹರಣೆಗಳು ಇದೆ. ಆಯುರ್ವೇದ, ಈಗ ನಂಗೆ ಯಾವುದೋ ಒಂದು ರೋಗ ಇದೆ, ರೋಗ ಇದ್ದಾಗ ಆಯುರ್ವೇದದಲ್ಲಿ 10,000 ಅಥವಾ 20,000 ಜಡಿಬೂಟಿ ಇರಬಹುದು. ಆ ಮದ್ದು ಈ ಮದ್ದು, ಇಲ್ಲಿ ಒಂದೆಲಗ ಅಥವಾ ಬ್ರಹ್ಮಿ ಏನೇನೋ ಇರಬಹುದು. ಆದ್ರೆ ನನ್ನ ರೋಗಕ್ಕೆ ಯಾವುದು ಅಡ್ರೆಸ್ ಆಗ್ತದೆ, ಅದಕ್ಕೆ ನಾನು ಆಯುರ್ವೇದಿಕ್ ಡಾಕ್ಟರ್ ಹತ್ರನೇ ಹೋಗ್ತೇನೆ. ನಾನು ಹುಡುಕ್ಬೇಕಾಗಿಲ್ಲ, ಏನು ಈ ಮದ್ದು ಹೇಗೆ ವರ್ಕ್ ಆಗ್ತದೆ, ಶುಂಠಿ ಹೇಗೆ ಇದಾಗ್ತದೆ. ಅವರಿಗೆ ಗೊತ್ತು, ಇದನ್ನು ಈ ಮದ್ದನ್ನು ತೆಗೆದುಕೊಂಡ್ರೆ ನಿನ್ನ ಈ ರೋಗ ಕ್ಯೂರ್ ಆಗಿ ಬಿಡ್ತದೆ. ಅದಕ್ಕಾಗಿ ಅದೇ ಜ್ಞಾನ ಏನಿದೆ ಆಧ್ಯಾತ್ಮಿಕ ಗುರುಗಳ ಮೂಲಕ ನಮ್ಗೆ ಗುರು ಪರಂಪರೆಯಿಂದ ಬರ್ತದೆ. ಆದ್ರಿಂದ 2 ರೀತಿ ಇದೆ, ಆರೋಹಣ, ಅವರೋಹಣ.
ಆರೋಹಣ ಅಂದ್ರೆ ನಾನೇ ಹುಡುಕ್ತೇನೆ ಎಲ್ಲ ಮದ್ದು. ಓ, ಈ ಮದ್ದು ತಗೊಂಡ್ರೆ ಏನಾಗ್ತದೆ, ಆ ಮದ್ದು ತಗೊಂಡ್ರೆ ಏನಾಗ್ತದೆ. ಆದ್ರೆ ಆ ಪ್ರಾಸೆಸ್ ಅಲ್ಲಿ ಏನಾಗ್ತದೆ, ನಮಗೆ ನನ್ನ ರೋಗ ಉಲ್ಬಣ ಆಗುವ ಸಾಧ್ಯತೆಗಳು ಸಹ ಇದೆ. ಆದ್ರೆ ಅವರೋಹಣ ಜ್ಞಾನ ಅಂದ್ರೆ ಏನು? ಹ್ಮ್, ಏ- ಒಬ್ಬ ಒಬ್ಬ ಡಾಕ್ಟರ್ ಇನ್ನೊಬ್ಬ ಡಾಕ್ಟರ್ಗೆ ಹೇಳಿದಾನೆ. 100 ವರ್ಷಗಳ ಹಿಂದೆ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಇದ್ದ. ಅವನು ತನ್ನ ಶಿಷ್ಯನಿಗೆ ಆಯುರ್ವೇದಿಕ್ ಜ್ಞಾನವನ್ನು ಕೊಟ್ಟ. ಅವನು ತನ್ನ ಶಿಷ್ಯನಿಗೆ ಆಯುರ್ವೇದಿಕ್ ಜ್ಞಾನ ಕೊಟ್ಟ. ಆವಾಗ ನೀವು ಈ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋದಾಗ ಅವನೇನ್ ಹೇಳ್ತಾನೆ, ನಿನ್ನ ರೋಗಕ್ಕೆ ಈ ಆಯುರ್ವೇದಿಕ್ ಮೆಡಿಸಿನ್ ತೆಗೆದುಕೋ ಅಂತ. ಅದೇ ರೀತಿ ಈ ಪ್ರಾಮಾಣಿಕವಾದ ವೇದಗಳ ಜ್ಞಾನ, ಭಗವದ್ಗೀತಾ, ಶ್ರೀಮದ್ ಭಾಗವತಂ, ಇದರ ಸಾರ ಆಧ್ಯಾತ್ಮಿಕ ಗುರುಗಳು ಹೇಳ್ತಾರೆ. ಅವರು ಅವರ ತಮ್ಮ ಗುರುಗಳಿಂದ ಕಲ್ತಿದ್ದಾರೆ. ಸೊ ಅದರಿಂದ ಅವರು ಶುದ್ಧ ಭಕ್ತರಾಗಿರುವುದರಿಂದ ಅವರು ನಮ್ಗೆ ಸರಿಯಾದ ಜ್ಞಾನವನ್ನು ನೀಡ್ತಾರೆ. ಆವಾಗ ನಾವು ದಾರಿ ತಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ, ಒಂದೊಂದು ವಿಷಯಕ್ಕೆ ಒಂದೊಂದು ಹಳ್ಳಕ್ಕೆ ಹೋಗ್ಬೇಡ. ಡೋಂಟ್ ಗೋ ಟು ಪಾಂಡ್ಸ್. ಇಲ್ಲೊಂದು ಪಾಂಡ್ ಇದೆ, ಅದು ನೀರ್ ಕುಡಿಲಿಕ್ಕೆ. ಅಲ್ಲೊಂದು ಪಾಂಡ್ ಇದೆ, ಅದು ಬಟ್ಟೆ ಒಗಿಲಿಕ್ಕೆ. ಆ ರೀತಿ ಮಾಡ್ಬೇಕಾಗಿಲ್ಲ. ಹರಿಯುವ ನೀರು ಶುದ್ಧವಾದದ್ದು. ಗೋ ಟು ಎ ರಿವರ್, ನದಿ ಹತ್ರ ಹೋಗು. ಎಲ್ಲ ಏನು ನೀಡ್ಸ್ ಗಳು ಇದೆ, ಅದೆಲ್ಲ ಪರಿಪೂರ್ಣ ಆಗ್ತದೆ. ಶ್ರೀಮದ್ ಭಗವದ್ಗೀತದಲ್ಲಿ ಅದನ್ನು ವಿವರಿಸಿದ್ದಾರೆ. ಸೊ ಅದರಿಂದ ನಮಗೆ 3 ವಿಷಯಗಳು ಇದೆ. ಪ್ರಸ್ಥಾನತ್ರಯ ಅಂತ ಹೇಳ್ತಾರೆ. ಪ್ರಸ್ಥಾನತ್ರಯ ಇದರಲ್ಲಿ ವಿವರಿಸಿದಾರ. ಏನು? ನ್ಯಾಯ, ಶ್ರುತಿ ಮತ್ತೆ ಸ್ಮೃತಿ. ನ್ಯಾಯದಲ್ಲಿ ಏನು ಹೇಳ್ತಾರೆ? ಮೋಸ್ಟ್ಲಿ ನೇತಿ ಇಲ್ಲಿದೆ. ನೇತಿ ಎಂಬುದರಿಂದ ಪರಬ್ರಹ್ಮನನ್ನು ವಿವರಿಸುವುದು ಪರಿಪೂರ್ಣ ವಿಧಾನವಲ್ಲ. ನೇತಿ ಅಂದ್ರೇನು? ನ್ಯಾಯದಲ್ಲಿ ಈ ಉದಾಹರಣೆಗೆ ದನ ಇದೆ. ದನವನ್ನು ವಿವರಿಸಬೇಕಾದ್ರೆ ಡೈರೆಕ್ಟ್ ಆಗಿ ವಿವರಿಸುವುದಿಲ್ಲ. ಏನು ಹೇಳ್ತಾರೆ? ದನ ಅಂದ್ರೆ ಅದು ಪಕ್ಷಿಯ ಹಾಗೆ ಇರುವುದಿಲ್ಲ, ಸಸ್ಯದ ಹಾಗೆ ಇರುವುದಿಲ್ಲ, ಮನುಷ್ಯನ ಹಾಗೆ ಇರುವುದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಅದಕ್ಕೆ ಈಗ ಆವಾಗ ಪ್ರಾಣಿ ಅಂತ ಒಂದು ಕನ್ಕ್ಲೂಷನ್ಗೆ ಬರ್ತದೆ. ಪ್ರಾಣಿಯಲ್ಲಿ ಆಮೇಲೆ ಏನು ವಿವರಿಸಲಾಗ್ತದೆ? ಅದಕ್ಕೆ 2 ಕೋಡುಗಳು ಇದೆ. ಕೋಡುಗಳು ದನಕ್ಕೂ ಇದೆ, ಗೋಟ್ ಮೇಕೆಗೂ ಇದೆ, ಹುಲ್ಸ್ಗಳಿಗೂ ಇದೆ, ಎಮ್ಮೆಗಳಿಗೂ ಇದೆ. ಆಮೇಲೆ ಇನ್ನೊಂದು ವಿಷಯವನ್ನು ವಿವರಿಸ್ತಾರೆ. ಏನು? ಅದಕ್ಕೆ 4 ಕಾಲುಗಳು ಇದೆ. 4 ಕಾಲುಗಳು ಸಹ ಈ ಎಲ್ಲ ಪ್ರಾಣಿಗಳಿಗಿದೆ. ಅದು ಹಾಲು ಕೊಡ್ತದೆ ಅಂತ ಹೇಳಿದಾಗ ಬುಲ್ಸ್, ಎತ್ತುಗಳು ಹೊರಗೆ ಹೋಯ್ತು. ಸೊ ಆಮೇಲೆ ಮೇಕೆಗಳು, ದನಗಳು ಉಳಿತು. ಸೊ ಇದು ಪ್ರಾಸೆಸ್ ಏನು? ನೇತಿ ಇದಲ್ಲ ಅದಲ್ಲ ಹಾಗಲ್ಲ ಈಗಲ್ಲ ಅಂತ ಹೇಳಿ ಕೊಡೆಗೆ ದನ ಅಂದ್ರೆ ಹೀಗಿರ್ತದೆ ಅಂತ. ಇದು ನ್ಯಾಯ. ಆದ್ರೆ ಶ್ರುತಿಗಳು ತುಂಬಾ ಸುಲಭ. ಏನು? ನೀನು ಕೃಷ್ಣನ ಹಿಂದೆ ನಿಂತಿರುವಂತ ಪ್ರಾಣಿ ಇದೆ ಅದು ದನ ಹೀಗೆ ಇರ್ತದೆ ಅಂತ ಡೈರೆಕ್ಟ್ ಆಗಿ ಹೇಳಿಬಿಡುವುದು. ಒಬ್ಬ ಸಿಂಪಲ್ ಹಾರ್ಟೆಡ್ ವ್ಯಕ್ತಿ, ತುಂಬಾ ಸರಳವಾದ ಹೃದಯ ಇದ್ದವನು, ಅವನು ಪ್ರಾಮಾಣಿಕ ಗುರು ಹೇಳಿದ್ದನ್ನು ನಂಬಿ ಬಿಡ್ತಾನೆ. ಅದನ್ನು ಫೇತ್ ಅಂತ ಹೇಳ್ತಾರೆ, ನಂಬಿಕೆ. ಸೊ ನಂಬಿ ಬಿಟ್ಟಾಗ ಅವನಿಗೆ ದನ ಹೇಗಿರ್ತದಂತ ಅರ್ಥ ಆಗಿಬಿಡ್ತದೆ. ಆದ್ರೆ ದನ ಅಂದ್ರೆ ಸಸ್ಯ ಅಲ್ಲ, ದನ ಅಂದ್ರೆ ಮನುಷ್ಯ ಅಲ್ಲ, ದನ ಅಂದ್ರೆ ಅವನು ಪಕ್ಷಿ ಅಲ್ಲ. ಈ ರೀತಿ ಮಾಡ್ಬೇಕಾದ್ರೆ ಎಷ್ಟೊಂದು ಜನ್ಮಗಳು ಬೇಕು ಭಗವಂತ ಯಾರು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ. ಆದ್ರಿಂದ ಶ್ರುತಿಗಳು ಸ್ಟ್ರೈಟ್ ಆಗಿ ಹೇಳಿಬಿಡ್ತದೆ. ಅದನ್ನು ಆಧ್ಯಾತ್ಮಿಕ ಗುರುಗಳ ಮೂಲಕ ನಾವು ಕೇಳಿದಾಗ ಭಗವಂತನನ್ನು ಅರ್ಥ ಮಾಡ್ಕೊಳ್ಳುವುದು ತುಂಬಾ ಸುಲಭ ಆಗ್ತದೆ. ಆಮೇಲೆ ಸ್ಮೃತಿಗಳು ಇತಿಹಾಸ, ಪುರಾಣ ಇದರ ಮೂಲಕ ಈ ಶ್ರುತಿಯಲ್ಲಿ ಹೇಳಿರುವುದನ್ನು ಪ್ರೂವ್ ಮಾಡ್ತದೆ. ಉದಾಹರಣೆಗೆ ಅಜಾಮಿಲನ ಸ್ಟೋರಿ ಇದೆ. ಅದು ಈಗ ಶ್ರುತಿಯಲ್ಲಿ ಹೋಲಿ ನೇಮ್
ಇಸ್ ಎವ್ರಿಥಿಂಗ್ ಅಂತ ಇದ್ರೆ ಅಜಾಮಿಲನ ಸ್ಟೋರಿ ಇದೆ ಎಷ್ಟು ಪವರ್ಫುಲ್ ಅಂತ, ಹೋಲಿ ನೇಮ್ ಇಸ್ ಪವರ್ಫುಲ್ ಅಂತ ನಮಗೆ ಅದರಲ್ಲಿ ಗೊತ್ತಾಗ್ತದೆ. ಸೊ ಶ್ರುತಿ ಅಂದ್ರೆ ತಾಯಿಯಿಂದ ಕೇಳಿದ ಹಾಗೆ, ತಾಯಿಯ ಮೂಲಕ. ಸ್ಮೃತಿ ಅಂದ್ರೆ ದೊಡ್ಡ ಅಕ್ಕ, ಎಲ್ಡರ್ ಸಿಸ್ಟರ್, ಅವಳ ಮೂಲಕ ಕೇಳಿದ ಹಾಗೆ. ತಾಯಿ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ಹೇಳ್ಬೋದು, ಆದರೆ ದೊಡ್ಡ ಅಕ್ಕ ನಮ್ಮ ಹತ್ತಿರ ಕೂತು ನಮ್ಗೆ ಸಮಾಧಾನ ಮಾಡಿ ಹೇಳಿಕೊಡ್ತಾಳೆ. ಅದೇ ರೀತಿ ಶ್ರುತಿ ಸ್ಮೃತಿ. ಸೊ ಆ ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಬೇರೆ ಹೇಳುವ ತಾತ್ಪರ್ಯ ಏನು ಅಂದ್ರೆ, ಬೇರೆ ಬೇರೆ ರೀತಿಯ ವ್ಯಕ್ತಿಗಳು ಇದ್ದಾರೆ. ಹೆಚ್ಚಿನ ವ್ಯಕ್ತಿಗಳಿಗೆ ಭಗವಂತ ಯಾರು ಅಂತ ಅರ್ಥ ಮಾಡ್ಕೊಳ್ಳಿಕ್ಕಾಗುದಿಲ್ಲ. ಸಂಭೂತಿ ಅಂದ್ರೆ ಏನು, ಅಸಂಭೂತಿ ಅಂದ್ರೆ ಏನು, ಆ ಆ, ಆ, ಅರ್ಥ ಮಾಡ್ಕೊ ಈ ಸಂಭೂತಿ ನಿರಾಕಾರವಾದಿಗಳು ಈ ಶ್ಲೋಕದ ಪ್ರಕಾರ, ಅಸಂಭೂತಿ ದೇವತೆಗಳು, ಇಬ್ಬರಿಗೂ ಸಹ ಸಾರಿ ಸಂಭೂತಿ ಅಂದ್ರೆ ನಿರಾಕಾರ ಬ್ರಹ್ಮನ್. ಸೊ ನಿರಾಕಾರವಾದಿಗಳು ಇರ್ಲಿ ಅಥವಾ ದೇವತೆಗಳು ಇರ್ಲಿ, ದೇವೋತ್ತಮ ಪರಮ ಪುರುಷನ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾರರು. ಅದಕ್ಕಾಗಿ ನಾವು ಎಷ್ಟೊಂದು ಉದಾಹರಣೆಯನ್ನು ನೋಡಿದ್ವಿ. ಸೊ ಹೇಗೆ ಅವನು ನಾಯಿ, ಹೌದಾ ನಾಯಿಯಲ್ಲಿ ಬಲಿಷ್ಠ ನಾಯಿ, ಆ ರೀತಿಯ ಆರ್ಗ್ಯುಮೆಂಟ್ ಮಾಡ್ತಾರೆ. ಜ್ಞಾನಿಗಳು ಇದ್ದಾರೆ, ಯೋಗಿಗಳು ಇದ್ದಾರೆ, ದೇವತೆಗಳು ಇದ್ದಾರೆ. ಆಮೇಲೆ ಇವನ್ ಬ್ರಾಹ್ಮಣ ಇದರಲ್ಲಿ ಸಹ, ವರ್ಗದಲ್ಲಿ ಸಹ ಎಷ್ಟೊಂದು ರೀತಿಯ ಬ್ರಾಹ್ಮಣರಿದ್ದಾರೆ. ಪಂಚ ಉಪಾಸಕ ಬ್ರಾಹ್ಮಣರಿದ್ದಾರೆ. ಅವರು ಶಾಕ್ತ, ಸೌರ್ಯ, ಗಣಪತ್ಯ, ಶೈವ, ವಿಷ್ಣುವನ್ನು ಡೆಮಿಗಾಡ್ ಅಂತ ಕನ್ಸಿಡರ್ ಮಾಡಿ ಆ ಪಂಚ ಉಪಾಸನೆಯನ್ನು ಮಾಡ್ತಾರೆ. ಅಥವಾ ನಿರಾಕಾರವಾದಿಗಳು ಬ್ರಾಹ್ಮಣರು ಇದ್ದಾರೆ, ಅಥವಾ ಬ್ರಾಹ್ಮಣರಲ್ಲಿ ಯೋಗಿಗಳು ಕೆಲವರು ಇದ್ದಾರೆ, ಬ್ರಾಹ್ಮಣರಲ್ಲಿ ದೇವತೆಗಳನ್ನು ಪೂಜೆ ಮಾಡುವವರು ಎಷ್ಟೊಂದು ಜನ ಇದ್ದಾರೆ, ಅಥವಾ ಬ್ರಾಹ್ಮಣರಲ್ಲಿ 6 ಸಿಸ್ಟಮ್ ಆಫ್ ಫಿಲಾಸಫಿ ತತ್ವವನ್ನು ವಿವರಿಸುವವರಿದ್ದಾರೆ. ಆದ್ರೆ ಎಲ್ಲರಿಗಿಂತ ಉನ್ನತವಾದವನು ಯಾರು? ವೈಷ್ಣವನಾದ ಬ್ರಾಹ್ಮಣ. ಸೊ ತುಂಬಾ ಅಲ್ಪ ಸಂಖ್ಯೆಯಲ್ಲಿ ಇರ್ತಾರೆ. ಸೊ ಮುಕ್ತಾನಾಮಪಿ ಸಿದ್ಧಾನಾಂ ನಾರಾಯಣ ಪರಾಯಣ. ಸೊ ಸುದುರ್ಲಭ ಪ್ರಶಾಂತಾತ್ಮ, ಸುದುರ್ಲಭ, ತುಂಬಾ ದುರ್ಲಭ ಇಂಥವ್ರು. ಸೊ ಯಾರು? ಕೋಟಿಶ್ವ ಅಪಿ ಮಹಾಮುನೆ. ಕೋಟಿ ವ್ಯಕ್ತಿಗಳಲ್ಲಿ ಎಷ್ಟೊಂದು ಯೋಗಿಗಳು, ಒಬ್ಬನು ಯೋಗಿ ಸಿಗ್ಬೋದು, ಎಷ್ಟೋ ಕೋಟಿ ಯೋಗಿಗಳಲ್ಲಿ ಒಬ್ಬ ಭಕ್ತ ಸಿಗ್ಬೋದು, ಎಷ್ಟೋ ಕೋಟಿ ಭಕ್ತರಲ್ಲಿ ಒಬ್ಬ ಶುದ್ಧ ಭಕ್ತ ಸಿಗ್ಬಹುದು. ಸೊ ಆದ್ರಿಂದ ಇಟ್ಸ್ ವೆರಿ ವೆರಿ ರೇರ್, ಏನು ತುಂಬಾ ದುರ್ಲಭವಾದ ಇವರು ವೈಷ್ಣವ ಭಕ್ತರು. ಸೊ ಆದ್ರಿಂದ ಭಕ್ತರ ಸ್ಥಾನ ಏನಿದೆ, ಇದು ಅತ್ಯುನ್ನತವಾದ ಸ್ಥಾನ. ಎಷ್ಟೊಂದು ನಿರಾಕಾರವಾದಿಗಳು ಭಕ್ತಿಯನ್ನು ಟೂಲ್ ಆಗಿ ಉಪಯೋಗಿಸ್ತಾರೆ. ಏನು? ಭಕ್ತಿ ನನಗೆ ಬೇಕು, ಆದರೆ ಅದು ನಾನು ನಿರಾಕಾರ ಬ್ರಹ್ಮನಲ್ಲಿ ಲೀನ ಆದ್ಮೇಲೆ ನನಗೆ ಆಮೇಲೆ ಭಕ್ತಿ ಬೇಡ ಅಂತ. ಆದ್ರೆ ನಮ್ದು ವೈಷ್ಣವ ಫಿಲಾಸಫಿ ಬೇರೆ. ಶಿಲಾ ಪ್ರಭುಪಾದ್ರಿಗೆ ಕೇಳಿದ್ರು, ನೀವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ ನಿಮ್ಗೆ ಏನ್ ಸಿಗ್ತದೆ? ಅವಾಗ ಶಿಲಾ ಪ್ರಭುಪಾದ್ರು ಏನ್ ಹೇಳಿದ್ರು? ನಮ್ಗೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವ ಭಾಗ್ಯ ಸಿಗ್ತದೆ. ಏನು? ವಾಟ್ ಡು ಯು ಗೆಟ್ ಬೈ ಚಾಂಟಿಂಗ್? ಮೋರ್ ಚಾಂಟಿಂಗ್. ಸೊ ಆ ರೀತಿ. ಯಾಕಂದ್ರೆ ನಮ್ದು ಭಕ್ತಿ, ವೈಷ್ಣವರಿಗೆ ಭಕ್ತಿ ಇಸ್ ದ ಮೀನ್ಸ್, ಭಕ್ತಿ ಇಸ್ ದ ಗೋಲ್. ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ ನಾವು ಸಾಧನೆ ಮಾಡ್ತೇವೆ, ಮಾಡೋದ್ಯಾತಕ್ಕೆ? ಮತ್ತೆ ಜಾಸ್ತಿ ಹರೇ ಕೃಷ್ಣ ಮಹಾಮಂತ್ರ ಮಾಡ್ಲಿಕ್ಕೆ. ಗೋಲ್ ಕೂಡ ಸೇಮೇ ಇದೆ ಭಗವಂತ, ಯಾಕಂದ್ರೆ ಅಭಿನ್ನತ್ವಂ ನಾಮ ನಾಮಿನೋ. ಸೊ ಆದ್ರಿಂದ ಇಲ್ಲಿ ಹೇಳುವ ತಾತ್ಪರ್ಯ ಏನು ಅಂದ್ರೆ, ಹರೇ ಕೃಷ್ಣ ಮಹಾಮಂತ್ರ, ಸೊ ಭಗವಂತನ ಇದು ಸೇಮ್, ಇದು ಎಲ್ಲರಿಗೂ ಅರ್ಥ ಆಗುವುದಿಲ್ಲ. ಎಷ್ಟೊಂದು ಜನ ತಪ್ಪು ಅರ್ಥ ಮಾಡ್ಕೊಳ್ತಾರೆ. ಭಕ್ತಿಯ ಮೂಲಕ ನಾನು ನಿರಾಕಾರ ಬ್ರಹ್ಮನನ್ನು ಸೇರ್ತೇನೆ, ಆಮೇಲೆ ನನ್ಗೆ ಭಕ್ತಿ ಬೇಡ. ಇಂಥ ಎಷ್ಟೊಂದು ವ್ಯಕ್ತಿಗಳು ಸಹ ಇದ್ದಾರೆ. ಆದ್ರೆ ಇವರೆಲ್ಲರ ಈ ರೀತಿ ಮಾಡುವುದ್ರಿಂದ ಏನಾಗ್ತದೆ? ಡೆಮಿಗಾಡ್ ವರ್ಷಿಪ್ ಮಾಡುವುದ್ರಿಂದ ಏನಾಗ್ತದೆ? ಇಲ್ಲಿ ಹೇಳಿದ್ದಾರೆ, ದೇವತೆಗಳಿಗೆ ಉಪಾಸನೆಯನ್ನು ಮಾಡಿದಾಗ
ಅವರು ದೇವತಾ ಅರ್ಚನೆಯನ್ನು ಮಾಡಿದಾಗ ಇತರ ಲೋಕಗಳಿಗೆ ತಲುಪಬಹುದು. ಆದ್ರೆ ಸಿಗುವುದು ಶೋಕ ಮೋಹ ಭಯ ಅಷ್ಟೇ. ವೀತರಾಗ ಭಯ ಕ್ರೋಧ ಮನ್ಮಯ ಮಾಂ ಉಪಾಶ್ರಿತಃ ಬಹೋ ಜ್ಞಾನ ತಪಸಾಹ ಭೂತ ಮದ್ಭಾವಂ ಆಗತಃ. ಸೊ ವೀತರಾಗ ಭಯ ಕ್ರೋಧ, ರಾಗ ಭಯ ಕ್ರೋಧ ಅಷ್ಟೇ. ಏನು ಮೋಹ, ಶೋಕ ಮತ್ತೆ ಭಯ. ಉದಾಹರಣೆಗೆ ಒಬ್ಬ ವ್ಯಕ್ತಿ ತುಂಬಾ ರಿಚ್ ಇರ್ತಾನೆ. ಅವನು ಒಬ್ಳು ಸುಂದರವಾದ ಗರ್ಲ್, ಅವಳಿಗೆ ಅಟ್ರಾಕ್ಟ್ ಆಗಿ ಮದುವೆ ಮಾಡ್ಕೊಳ್ತಾನೆ. ಮದುವೆ ಮಾಡ್ಕೊಂಡ ಇವನು ಪಿಯೋನ್ ತರ ಇರ್ತಾನೆ, ಅವಳು ತುಂಬಾ ಸುಂದರಳಾಗಿರ್ತಾಳೆ. ಅದಕ್ಕೆ ಎಲ್ಲೆಲ್ಲೇ ಹೋಗ್ಬೇಕಾದ್ರೆ ಅವ್ರು ಏನ್ ಕೇಳ್ತಾ ಇದ್ರು, ಇವನು ಯಾರು, ನಿಮ್ಮ ಪಿಯೋನ ಅಂತ ಆ ರೀತಿ ಕೇಳ್ತಾ ಇರ್ತಾರೆ. ಆವಾಗ ಅವನಿಗೆ ಒಂಥರ ಮುಜುಗರ ಆಗ್ತಾ ಇರ್ತದೆ. ಆಮೇಲೆ ಅವನು ಆಲೋಚನೆ ಮಾಡ್ತಾ ಇರ್ತಾನೆ, ಏನು ನನ್ನ ಸುಂದರವಾದ ಹೆಂಡತಿಗೆ ಯಾರು ನೋಡಬಾರ್ದು. ಪೊಸೆಸಿವ್ನೆಸ್. ಇವನಿಗೆ ಮೊದಲು ಮೋಹ ಇತ್ತು ಆ ಗರ್ಲ್, ಯುವತಿಯ ಮೇಲೆ. ಆಮೇಲೆ ಏನಾಯ್ತು, ಭಯ ಉತ್ಪನ್ನ ಆಯ್ತು. ಏನು ಭಯ? ಏನು ನನ್ನ ಹೆಂಡತಿಯನ್ನು ಯಾರು ನೋಡಬಾರ್ದು. ಸೊ ಇಲ್ಲಿ ಮೋಹ ಮತ್ತೆ ಭಯ. ಇನ್ನೊಬ್ಬ ವ್ಯಕ್ತಿ, ಅವನು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರ್ತಾನೆ. ಒಂದು ಸಲ ಕಾಡಿಗೆ ಹೋದಾಗ ಅಲ್ಲಿ ಕಾಡಿನಲ್ಲಿ ಒಬ್ಳು ಕೊಡಲು ಇದು ಆಕ್ಸ್ ಏನು ಕೊಡಲು ಅಂತ ಹೇಳ್ತಾರ, ಕೊಡಲಿಯನ್ನು ಇಟ್ಕೊಂಡು ಮರ ಕಡಿತಾ ಇರ್ತಾಳೆ. ಅವಳು ತುಂಬಾ ಕಪ್ಪಿರ್ತಾಳೆ, ಆದ್ರೆ ತುಂಬಾ ಸುಂದರಳಾಗಿರ್ತಾಳೆ. ಈ ಬ್ರಾಹ್ಮಣ ಅವನು ಆ ಯುವತಿಗೆ ಹೇಳ್ತಾನೆ, ನನ್ನನ್ನು ಮದುವೆ ಆಗು ಅಂತ. ಆವಾಗ ಯುವತಿ ಹೇಳ್ತಾಳೆ, ನೀನು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ಯಾ, ನಾನು ಮಾಂಸ ಎಲ್ಲ ತಿಂತೇನೆ, ನೀನ್ ಯಾಕೆ ನನ್ಗೆ ಮದುವೆ ಆಗ್ತೀಯ ಅಂತ. ಆದ್ರೆ ಆ ಬ್ರಾಹ್ಮಣ ಯುವಕ ಅವನು ಒಪ್ಪುದಿಲ್ಲ, ಅವಳನ್ನು ಮದುವೆ ಆಗಿ ಬಿಡ್ತಾನೆ. ಆಮೇಲೆ ಅವನು ಸಹ ಮಾಂಸ ತಿನ್ಲಿಕ್ಕೆ ಎಲ್ಲ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಎಷ್ಟೊಂದು ಸಮಯ ಆದಾಗ ಏನಾಗ್ತದೆ, ಇವಳು ದೇಹವನ್ನು ಬಿಟ್ಟು ಬಿಡ್ತಾಳೆ. ಆವಾಗ ಇವನು ಆಲೋಚನೆ ಮಾಡ್ತಾನೆ, ಅಯ್ಯೋ ನಾನು ನನ್ನ ಬ್ರಾಹ್ಮಣ ಕುಟುಂಬವನ್ನು ಎಲ್ಲ ಬಿಟ್ಟು ನಾನು ಇವಳಿಗೆ ಮದುವೆ ಆದೆ, ಈಗ ಇವಳೇ ದೇಹ ಬಿಟ್ಟು ಬಿಟ್ಲು. ಸೊ ಇವನು ಮೊದಲು ಮಾಡಿದ್ದು ಯಾವುದು? ಮೋಹ. ಆಮೇಲೆ ಅವಳು ತೀರಿ ಹೋದ ಮೇಲೆ ಮಾಡಿದ್ದು ಶೋಕ. ಸೊ ಅದರಿಂದ ಶೋಕ, ಮೋಹ, ಭಯ. ಸೊ ದೇವತೆಗಳ ವರ್ಷಿಪ್ ಮಾಡಿದ್ರೆ ಒಬ್ಬನಿಗೆ ಕೇವಲ ಇದೇ ಲೀಡಿಂಗ್ ಟು ಮೆಟೀರಿಯಲ್ ಹ್ಯಾಂಕರಿಂಗ್. ದೇವತೆಗಳು ನಮಗೆ ಅಲೌಕಿಕವಾದ ವಿಷಯವನ್ನು ಕೊಡ್ಲಿಕ್ಕಾಗುವುದಿಲ್ಲ, ಆದ್ರೆ ಭೌತಿಕವಾದ ಆಸ್ತಿ ಪಾಸ್ತಿಯನ್ನು ಕೊಡಬಹುದು. ಒಳ್ಳೆಯ ಸುಂದರವಾದ ಹೆಂಡತಿ ಅಥವಾ ಸ್ವಲ್ಪ ಧನ, ಏನು ಕೊಟ್ಟರು ಸಹ ನಮಗೆ ಕೊನೆಗೆ ಶೋಕ ಮೋಹ ಭಯ ಸಿಗ್ತದೆ. ಸೊ ಆದ್ರಿಂದ ಡೆಮಿಗಾಡ್ ವರ್ಷಿಪ್ ಲೀಡ್ಸ್ ಟು ಮೆಟೀರಿಯಲ್ ಹ್ಯಾಂಕರಿಂಗ್. ಮೆಟೀರಿಯಲ್ ಹ್ಯಾಂಕರಿಂಗ್ ಅಂದ್ರೆ ನನಗೆ ಇನ್ನೂ ಭೌತಿಕವಾದ ವಸ್ತುಗಳು ಬೇಕು. ನನಗೆ ಆ ಸೀರೆ ಸಾಕಾಗುವುದಿಲ್ಲ, ಇನ್ನೂ ಒಳ್ಳೆ ಸೀರೆ ಇದೆ ಅದು ಬೇಕು. ನನಗೆ ಈ ಚಿನ್ನದ ಆಭರಣ ಸಾಕಾಗುವುದಿಲ್ಲ, ಇನ್ನೂ ದೊಡ್ಡ ಜಾಸ್ತಿ 2 ಲಕ್ಷ 3 ಲಕ್ಷದ ಚಿನ್ನದ ಆಭರಣ ಇದೆ, ಅದನ್ನು ತೆಗೆದುಕೊಳ್ಳೋಣ ಅಂತ. ಆ ರೀತಿ ದೇವತೆಗಳ ಅರ್ಚನೆ ಮಾಡುವವರು, ಪೂಜೆ ಮಾಡುವವರು ಈ ರೀತಿ ಆಲೋಚನೆ ಮಾಡ್ತಾರೆ, ಮೋರ್ ಮೆಟೀರಿಯಲ್ ಹ್ಯಾಂಕರಿಂಗ್. ಆದ್ರಿಂದ ಅವರು ಶೋಕ ಮೋಹ ಭಯಕ್ಕೆ ಒಳಗಾಗ್ತಾರೆ. ಆದ್ರೆ ಭಕ್ತನಾದವನು ಕೃಷ್ಣ ಏಕ ಶರಣಂ, ಕೃಷ್ಣನಿಗೆ ಶರಣಾಗ್ತಾನೆ. ಸೊ ಆದ್ರಿಂದ ಅವನು ಯಾವಾಗ್ಲೂ ಶಾಂತಿಯುತವಾಗಿರ್ತಾನೆ. ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಸಕಲ ಅಶಾಂತ, ಕೃಷ್ಣ ಭಕ್ತ ನಿಷ್ಕಾಮ ಅತಯೇವ ಶಾಂತ. ಕೃಷ್ಣ ಭಕ್ತ, ಶುದ್ಧ ಭಕ್ತನಾದವನು ಅವನು ಯಾವಾಗ್ಲೂ ಶಾಂತವಾಗಿರ್ತಾನೆ. ಇದಕ್ಕೆ ಬೆಸ್ಟ್ ಉದಾಹರಣೆ ಯಾರು? ಕೋಲಾವೇಚ ಶ್ರೀಧರ. ಕೋಲಾವೇಚ ಶ್ರೀಧರ್ನ ಹತ್ರ ಏನಿತ್ತು? ಅವನ ಧೋತಿಯಲ್ಲಿ ಹೋಲ್ಸ್ಗಳು ಇತ್ತು, ಅದನ್ನೇ ಅವನು ಅಲ್ಲಿ ಕಟ್ಟಿ ಬಿಡ್ತಿದ್ದ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಅವನ ಹತ್ರ ಹೋಗಿ ಬಾರ್ಗೇನ್ ಮಾಡ್ತಾ ಇದ್ರು, ಏನು ನನಗೆ ಇದು ಬಾಳೆ ಎಲೆ ಕೊಡು, ಬಾಳೆ ದಿಂಡು ಕೊಡು, ಬಾಳೆಹಣ್ಣು ಕೊಡು, ಈ ರೀತಿ ಎಲ್ಲ ಚೌಕಸಿ ಮಾಡಿ ಕೊನೆಗೆ ಕೆಲವೊಮ್ಮೆ ಫ್ರೀ ಆಗಿ ತಗೊಂಡು ಹೋಗ್ತಾ ಇದ್ರು. ದೇವೋತ್ತಮ ಪರಮ ಪುರುಷನೇ ಅವನ ಅಂಗಡಿಗೆ ಬರ್ತಾ ಇದ್ರು.
ಸೊ ಆ ರೀತಿ ಅದರಿಂದ ನಿಜವಾದ ಶುದ್ಧ ಭಕ್ತ ಭಗವಂತನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದ್ರೆ ಬೇರೆಯವರು ದೇವತೆಗಳು ಇರ್ಲಿ, ದೇವತೆಗಳ ಪೂಜೆಯನ್ನು ಮಾಡುವವರಿರ್ಲಿ, ನಿರಾಕಾರವಾದಿಗಳು ಇರ್ಲಿ, ಅಥವಾ ದೊಡ್ಡ ದೊಡ್ಡ ಜ್ಞಾನಿಗಳು ಇರ್ಲಿ, ದೊಡ್ಡ ದೊಡ್ಡ ಯೋಗಿಗಳು ಯಾರು ಇದ್ರು ಸಹ ಭಗವಂತನಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ನಮೇ ವಿದುಹು ಸುರಗಣಾಃ ಪ್ರಭವಂ ನ ಮಹರ್ಷಯ ಅಹಂ ಆದಿರ್ಹಿ ದೇವಾನಾಂ ಮಹರ್ಷಿನಾಂ ಚ ಸರ್ವಶಃ. ಸೊ ಅದರಿಂದ ಎಲ್ರಿಗೂ ಭಗವಂತನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರೆ ಕೋಲವೇಚ ಶ್ರೀಧರಂತಹ ಶುದ್ಧ ಭಕ್ತರು, ಪ್ರಹ್ಲಾದ ಮಹಾರಾಜರಂತ ಶುದ್ಧ ಭಕ್ತರು ಭಗವಂತನಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಈ ಶ್ಲೋಕದಲ್ಲಿ ಅಸಂಭೂತಿ ಅಂದ್ರೆ ದೇವತೆಗಳು, ಮತ್ತೆ ಸಂಭೂತಿ ಅಂದ್ರೆ ನಿರಾಕಾರ ಬ್ರಹ್ಮನ್, ಇದರ ಬಗ್ಗೆ ವಿವರಿಸಲಾಗಿದೆ. ಮುಂದಿನ ಶ್ಲೋಕದಲ್ಲಿ ಸಂಭೂತಿ ಅಂದ್ರೆ ದೇವೋತ್ತಮ ಪರಮ ಪುರುಷನನ್ನು ಬಿಟ್ಟು ಎಲ್ಲಾ ವಿಷಯಗಳು, ಉಳಿದ ಎಲ್ಲ ವ್ಯಕ್ತಿಗಳು ಯಾರಿದ್ದಾರೆ ಅವರನ್ನು ಅಸಂಭೂತಿ ಅಂತ, ಮತ್ತೆ ದೇವೋತ್ತಮ ಪರಮ ಪುರುಷನನ್ನು ಸಂಭೂತಿ ಅಂತ ಹೇಳಿದ್ದಾರೆ. ಆದ್ರೆ ದಟ್ ವಿಲ್ ಬಿ ನೆಕ್ಸ್ಟ್ ಟು ನೆಕ್ಸ್ಟ್ ಕ್ಲಾಸ್. ಅಂದ್ರೆ ಮುಂದಿನ ಕ್ಲಾಸ್ ಅಲ್ಲಿ ನಮ್ಗೆ ಇನ್ನು ಕೆಲವು ಇಲ್ಲಿ ಪ್ಯಾರಾಗ್ರಾಫ್ಸ್ ಗಳು ಇದೆ, ಅದನ್ನು ಪಾರ್ಟ್ 2 ಶ್ಲೋಕ 12 ಪಾರ್ಟ್ 2 ಅದನ್ನು ನೋಡೋಣ. ಆಮೇಲೆ ಅದರ ಮುಂದಿನ ವಾರ ಮಂತ್ರ 13, ಅದರಲ್ಲಿ ಅಸಂಭೂತಿ ಸಂಭೂತಿ ಬೇರೆ ರೀತಿಯಲ್ಲಿ ವಿವರಿಸಲಾಗಿದೆ, ಅದನ್ನು ನೋಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತುಂಬಾ ಧನ್ಯವಾದಗಳು. ಶ್ರೀಲ ಪ್ರಭುಪಾದ್ ಕಿ ಜೈ. ಏನಾದ್ರು ಪ್ರಶ್ನೆಗಳು ಇದೆಯಾ ಅಥವಾ ಮೆನ್ಸ್ ಕರೆಕ್ಷನ್ಸ್? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಪ್ರಭು, ಆಧ್ಯಾತ್ಮಿಕ ಆಕಾಶದಲ್ಲಿ ಇರೋದು ಕೃಷ್ಣ ಲೋಕ, ಅದರ ನಂತರ ವೈಕುಂಠ ಲೋಕ, ಅದರಿಂದ ಆಚೆ ಬ್ರಹ್ಮಲೋಕ ಅಲ್ವಾ ಪ್ರಭು? ಅಲ್ಲ ವೈಕುಂಠ ಮಾತಾಜಿ, ಲೋಕದ ಬಗ್ಗೆ ನೀವು ಹೇಳಿದ್ರು. ಅಲ್ಲ, ಇಲ್ಲಿ ಭೂಲೋಕ ಇದೆ ನಮ್ದು. ಈ ಭೂಲೋಕ ಮಿಡಲ್ ಪ್ಲಾನೆಟರಿ ಸಿಸ್ಟಮ್ ಅಲ್ವಾ? ಸೊ ಕೆಳಗಡೆ ಹೋದಾಗ ಅತಲ ವಿತಲ ಸುತಲ ರಸಾತಲ ತಲಾತಲ ಪಾತಾಲ, ಕೊನೆಗೆ ಕೆಳಗೆ ಬರುವುದು ಪಾತಾಲ, ಅದರ ನಂತರ ನರಕ ಲೋಕಗಳು ಕೆಳಗೆ, ಭೂಮಿಯ ಕೆಳಗೆ. ಭೂಮಿಯ ಮೇಲ್ಗಡೆ ಯಾವ ಲೋಕಗಳು ಬರ್ತದೆ? ಭೂಲೋಕ, ಭುವರ್ಲೋಕ, ಜನಲೋಕ, ಮಹರ್ಲೋಕ, ತಪೋಲೋಕ, ಆಮೇಲೆ ಮೇಲೆ ಬ್ರಹ್ಮಲೋಕ. ಸೊ ಅದು ನಿಮ್ಗೆ ಇದ್ರೆ 1 ಮಿನಿಟ್ ತೋರಿಸ್ತೀನಿ. ಎಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಾ? ಪ್ರಭು ಇಲ್ಲಿ ಇದು ತುಂಬಾ ಸಣ್ಣದಾಗಿದೆ. ಗರ್ಭೋದಕಶಾಹಿ ವಿಷ್ಣು ಈ ರೀತಿ ಇದ್ದಾನೆ. ಅವನ ನಾಭಿಯಿಂದ ಬರ್ತದೆ ಕಮಲದ ಹೂ. ಮೇಲ್ಗಡೆ ಇಲ್ಲಿ ಕಾಣ್ತಾ ಇದೆಯಲ್ಲ ಬ್ರಹ್ಮಲೋಕ, ಅದು ಬ್ರಹ್ಮಲೋಕ. ಅದು ನಾವೆಲ್ಲಿದ್ದೀವಿ? ನನ್ನ ಮೌಸ್ ಕಾಣ್ತಾ ಇದೆಯಲ್ಲ, ನಾವು ಇಲ್ಲಿ ಭೂಲೋಕದಲ್ಲಿ ಇಲ್ಲಿದ್ದೀವಿ. ಇಲ್ಲಿ ಇದರ ಮೇಲೆ ಭುವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ. ಇದ್ರ ಕೆಳಗಡೆ ಅತಲ ವಿತಲ ಸುತಲ ತಲಾತಲ ಮಹಾತಲ ರಸತಲ ಪಾತಾಲ. ಪಾತಾಳದಲ್ಲಿ ಇಲ್ಲಿ ಎಲ್ಲ ಇಲ್ಲಿ ಕೆಳಗಡೆ ನರಕಲೋಕ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನರಕಲೋಕ. ಇದೆಲ್ಲ ಒಂದು ಅಂಧಕಾರದ ಲೋಕ, ಕತ್ಲು, ರಾತ್ರಿ ಎಲ್ಲ ಕತ್ಲು, ಇದು ಅಂಧಕಾರದ ಲೋಕ. ಇದು ಇಷ್ಟು ಇಲ್ಲಿ ಆದ್ಮೇಲೆ ಇದನ್ನು ಒಂದು ಬ್ರಹ್ಮಾಂಡ ಅಂತ ಹೇಳ್ತಾರೆ. ಅಂಡ ಅಂದ್ರೆ ಮೊಟ್ಟೆ ರೂಪದಲ್ಲಿ ಇರ್ತದೆ. ಇದು ಒಂದು ಬ್ರಹ್ಮಾಂಡ. ಈ ರೀತಿ ನಿಮ್ಗೆ ಇಲ್ಲಿ ಚಿನ್ನದ ಇದು ಗೋಲ್ಡನ್ ಕಲರ್ ಕಾಣ್ತಾ ಇದೆ. ಎಷ್ಟೊಂದು ಬ್ರಹ್ಮಾಂಡ ಇದೆ ನೋಡಿ ಇಲ್ಲಿ. ಇಲ್ಲಿ ಮಹಾವಿಷ್ಣು ಇದ್ದಾನೆ. ಸೊ ಇದು ಒಂದು ಬ್ರಹ್ಮಾಂಡ. ಇದು ಬ್ರಹ್ಮಾಂಡದಲ್ಲಿ ಇದು ಜೈಲ್ ಅಲ್ವಾ? ಜೈಲ್, ಅದಕ್ಕಾಗಿ ಈ ಬ್ರಹ್ಮಾಂಡವನ್ನು ಯಾವ್ದ್ರಲ್ಲಿ ಇಟ್ಟಿದ್ದಾರೆ? ಭೂಮಿ ಪದರಗಳು ಇದೆ, ಇಲ್ಲಿ ಕಾಣ್ತಾ ಇದೆಯಾ? ಭೂಮಿ, ನೀರು, ವಾಯು, ಈ ರೀತಿ
ಬೇರೆ ಬೇರೆ ಪದರಗಳು. ಒಂದೊಂದು ಪದರ ಅದು ಒಂದೊಂದು ಇದ್ರ ಹಿಂದಿನ ಪದರಕ್ಕಿಂತ 10 ಪಟ್ಟು ದೊಡ್ಡದು. ಇದು ಒಂದು 100 ಯೋಜನೆ 1000 ಯೋಜನೆ ಎಷ್ಟೋ ಇದ್ರೆ ಇದು ಅದ್ರ 10 ಪಟ್ಟ 100 ಪಟ್ಟ ಎಷ್ಟೋ ಜಾತಿ. ಅದು ಎಕ್ಸಾಕ್ಟ್ ಆಗಿ ಕೌಂಟ್ ನನ್ಗೆ ಗೊತ್ತಿಲ್ಲ, ಬಟ್ ಬೇರೆ ಬೇರೆ ಪದರಗಳು. ಇದು ನಿಜವಾಗಿ ಆ ರೀತಿ ಇದೆ. ಅದು ಆ ಬ್ರಹ್ಮಾಂಡದ ಹೊರಗೆ ಕೊನೆಯ ಪದರ ಯಾವುದು? ಅದು ಫಾಲ್ಸ್ ಮಿಥ್ಯಾಂಕಾರ ಆದ್ಮೇಲೆ ಮಹತ್ತತ್ವ. ಇದು ಕೊನೆಯ ಪದರ. ಅದನ್ನು ದಾಟಿ ಹೊರಗೆ ಬಂದಾಗ ನಮಗೆ ಸಿಗುವುದು ಇದು ಕಾರಣ ಓಷಿಯನ್. ಇದೆಲ್ಲ ಸಮುದ್ರ, ದೊಡ್ಡ ಸಮುದ್ರ. ಅಲ್ಲಿ ಮಹಾವಿಷ್ಣು ಇದ್ದಾನೆ, ಕರ್ಣೋದಕಶಾಹಿ ವಿಷ್ಣು ಇದ್ದಾನೆ, ಕಾಣಿಸ್ತಾ ಇದೆ ಇಲ್ಲಿ. ಅವನ ಚರ್ಮದ ರಂಧ್ರದಿಂದ ಈ ಎಲ್ಲ ಬ್ರಹ್ಮಾಂಡಗಳು, ಎಷ್ಟೊಂದು ಅಸಂಖ್ಯ ಬ್ರಹ್ಮಾಂಡಗಳು ಬರ್ತದೆ. ಇದು ಎಲ್ಲ ಗೋಲ್ಡನ್. ಹೇಗೆ ಇದು ಒಂದೊಂದು ಸಾಸಿವೆ ಕಾಳನ್ನು ಒಂದೊಂದು ಬಕೆಟ್ ಅಲ್ಲಿ ತುಂಬಿದ್ರೆ ಹೇಗೆ ಕಾಣುತ್ತೆ, ಅದೇ ರೀತಿ ಎಲ್ಲ ಬ್ರಹ್ಮಾಂಡಗಳು. ಸೊ ಇದ್ರ ಮೇಲೆ ಬರುವುದು ಎಲ್ಲ ಇಲ್ಲಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ ಕಪ್ಪು? ಇದು ಮಹಾಕಾಲಧಾಮ. ಅದರ ಮೇಲಿರುವುದು ಕೈಲಾಸ. ಇಲ್ಲಿ ಕೈಲಾಸ. ಇನ್ನು ಬೇರೆ ಚಿತ್ರದಲ್ಲಿ ನೋಡೋಣ, ವೈಕುಂಠ ಎಲ್ಲಿ ಬರ್ತದೆ. ಇದರ ಮೇಲೆ ಇರುವುದೆಲ್ಲ ವೈಕುಂಠ. ಇದರ ಮೇಲೆ ಇದೆ ಅಲ್ಲ, ಇಲ್ಲಿ ನಿಮ್ ಬೆಳಕಿದ್ದು ಕಾಣ್ತಾ ಇದೆಯಾ? ಬೆಳ್ಳಗಿದ್ದು ಇದು ಬ್ರಹ್ಮಜ್ಯೋತಿ ಕಾಣಿಸ್ತಾ ಇದೆ ನೋಡಿ. ಈ ಇದನ್ನು ವಿರಾಜ ರಿವರ್ ಅಂತ ಹೇಳ್ತಾರೆ, ಅಥವಾ ಕಾರಣ ಓಷಿಯನ್, ಕಾರಣ ಸಮುದ್ರ ಅಂತ ಹೇಳ್ತಾರೆ. ಕಾರಣ ಸಮುದ್ರದ ಸ್ವಲ್ಪ ಮೇಲ್ಗಡೆನೆ ಇಲ್ಲಿ ಕೈಲಾಸ ಇದೆ, ಅಥವಾ ಸದಾಶಿವ ಲೋಕ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲ ಫುಲ್ ಬ್ರಹ್ಮಜ್ಯೋತಿ. ಇಲ್ಲಿ ಕಾಣಿಸ್ತಾ ಇದೆಯಾ? ಈ ಬ್ರಹ್ಮಜ್ಯೋತಿಯಲ್ಲಿ ನಿಮ್ಗೆ ಅಸಂಖ್ಯ ಗ್ರಹಗಳು, ವೈಕುಂಠ ಗ್ರಹಗಳು ಇದೆ. ಆ ವೈಕುಂಠ ಗ್ರಹದಲ್ಲಿ ಸ್ಟಾರ್ಟಿಂಗ್ ನಮ್ಗೆ ಈ ವಿಷ್ಣು ಸಹಸ್ರನಾಮ, ಇದು ಸಣ್ಣ ಸಣ್ಣ ರೂಪ ಎಲ್ಲ ಇದೆ ಅಲ್ಲ, ಆ ಗ್ರಹಗಳು ಎಲ್ಲ ಬರ್ತದೆ. ಅದರ ಮೇಲೆ ನಾವು ಹೋದ ಹಾಗೆ ನಾರಾಯಣ, ವಿಷ್ಣು ಲೋಕ. ಸೊ ವೈಕುಂಠ ಲೋಕಗಳು. ವೈಕುಂಠ ಲೋಕಗಳು ಮೇಲ್ಗಡೆ ಯಾವುದು ಬರ್ತದೆ? ಅಯೋಧ್ಯೆ. ಅಯೋಧ್ಯೆ ಮೇಲೆ ಕೃಷ್ಣ ಲೋಕ. ಸೊ ಕೃಷ್ಣ ಲೋಕದಲ್ಲಿ 3 ಡಿವಿಷನ್ ಇದೆ. ಯಾವುದು? ಒಂದು ದ್ವಾರಕಾದ ಮೇಲೆ ಯಾವ್ದು ಬರ್ತದೆ? ಮಥುರಾ. ಆಮೇಲೆ ಟಾಪ್ ಮೋಸ್ಟ್ ಅದು ವೃಂದಾವನ. ವೃಂದಾವನ ಹೇಗಿದೆ ಅದು ತೋರಿಸಿ ಬಿಡ್ತೀನಿ. ಅದು ವೃಂದಾವನ. ಗೋಲೋಕ ವೃಂದಾವನ. ಸೊ ವೃಂದಾವನ ಯಾವ ಶೇಪ್ ಅಲ್ಲಿ ಇದೆ? ಅದು ಕಮಲದ ಹೂವಿನ ಶೇಪ್ ಅಲ್ಲಿ ಇದೆ. ಅದರಲ್ಲಿ 8 ಸೊ ಈ ರೀತಿ. ಆಕ್ಚುಲಿ ಯಾವ್ಯಾವ್ದು ವೆಬ್ಸೈಟ್ ನೋಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು. ಇದು ನಾನು ಜಸ್ಟ್ ವಿವರಣೆಗಾಗಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾವು ನೋಡಿದ್ವಿ, ಇದು ಒಂದು ಬ್ರಹ್ಮಾಂಡ. ಇಲ್ಲಿ ಬ್ರಹ್ಮಾಂಡ ನಂತರ ಇಲ್ಲಿ ಬ್ರಹ್ಮಜ್ಯೋತಿ ಬಂತು. ಬ್ರಹ್ಮಜ್ಯೋತಿಯಲ್ಲಿ ಇದೆಲ್ಲ ವೈಕುಂಠ. ಇದೆಲ್ಲ ವೈಕುಂಠ ಅಂದ್ರೆ ನಾರಾಯಣನ ಚತುರ್ಭುಜ ರೂಪ. ಆಮೇಲೆ ಮೇಲ್ಗಡೆ ನಮಗೆ ಕೃಷ್ಣ ಲೋಕ. ಕೃಷ್ಣ ಲೋಕದಲ್ಲಿ ಟಾಪ್ ಮೋಸ್ಟ್ ಯಾವುದು? ಅದು ಗೋಲೋಕ ವೃಂದಾವನ ಧಾಮ. ನಾನು ಅದು ವಿಡಿಯೋ ಹಾಕ್ತೀನಿ. ನಮ್ದು ಟೆಂಪಲ್ ಆಫ್ ವೇದಿಕ್ ಪ್ಲಾನೆಟೋರಿಯಂ ಅವ್ರದ್ದು ವಿಡಿಯೋ ಇದೆ, ಹೇಗೆ ಮೇಲ್ಗಡೆ ಗೋಲೋಕ ವೃಂದಾವನ ಧಾಮ ಬರ್ತದೆ ಅಂತ. ನೀವು ಯಾವ್ಯಾವ್ದೋ ವೆಬ್ಸೈಟ್ ನೋಡ್ಲಿಕ್ಕೆ ದಯವಿಟ್ಟು ಹೋಗ್ಬೇಡಿ, ಮಿಸ್ಲೀಡ್ ಆಗೋ ಚಾನ್ಸಸ್ ಇರ್ತದೆ. ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡಕ್ಕೆ ಒಂದು ಇಮೇಜ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮ್ಗೆ ಈಗ ಅರ್ಥ ಆಯ್ತಲ್ವಾ? ಅದು ಬ್ರಹ್ಮಜ್ಯೋತಿ ಅಲ್ಲಿ ಕತ್ತಲು ಅನ್ನೋದಿಲ್ಲ, ಬರೇ ಬೆಳಕು ಯಾವಾಗ್ಲೂ, ಅಲ್ಲಿ ರಾತ್ರಿ ಅನ್ನೋದಿಲ್ಲ. ಸೊ ಆ ಬ್ರಹ್ಮಜ್ಯೋತಿಯಲ್ಲಿ ವೈಕುಂಠ ಗ್ರಹಗಳು, ಅಸಂಖ್ಯ ವೈಕುಂಠ ಗ್ರಹಗಳು. ಒಂದೊಂದು ಗ್ರಹದಲ್ಲಿ ಒಂದೊಂದು ಕೃಷ್ಣನ, ನಾರಾಯಣನ ಒಂದೊಂದು ರೂಪ ಇರ್ತದೆ. ಕೃಷ್ಣ, ವಾಮನ, ಅನಿರುದ್ಧ, ಪ್ರದ್ಯುಮ್ನ, ಕೇಶವ, ಮಾಧವ. ಸೊ ಈ ರೀತಿ. ಅರ್ಥ ಆಯ್ತಲ್ಲ ಮಾತಾಜಿ? ಹರೇ ಕೃಷ್ಣ. ಓಕೆ ಪ್ರಭು, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾತಾಜಿ.
ಹರೇ ಕೃಷ್ಣ. ಸೊ ಬೇರೆ ಏನಾದ್ರು ಪ್ರಶ್ನೆಗಳು ಇದೆಯಾ? ಸೊ ಇದನ್ನು ನಮ್ದು ಕೆಲವು ದೇವಸ್ಥಾನಗಳಿಗೆ ಹೋದ್ರೆ ಈ ಮ್ಯಾಪ್ ಇರ್ತದೆ. ಸೊ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ದೀಸ್ ಆರ್ ಆಲ್ ದೀಸ್ ಥಿಂಗ್ಸ್, ಅಂದ್ರೆ ಇಂಥ ಸಣ್ಣ ಸಣ್ಣ ವಿಷಯಗಳು ಆದ್ರೆ ನಮ್ಗೆ ಗೊತ್ತಿರಬೇಕು. ವೈಕುಂಠ ಎಲ್ಲಿದೆ, ಶಿವಲೋಕ ಎಲ್ಲಿದೆ, ನಾವೆಲ್ಲಿದ್ದೀವಿ. ಹರೇ ಕೃಷ್ಣ. ಸೊ ಬೇರೆ ಏನಾದ್ರು ಪ್ರಶ್ನೆಗಳು ಇದೆಯಾ? ಓಕೆ, ವೈಷ್ಣವ ಪ್ರಣಾಮದೊಂದಿಗೆ ಕ್ಲಾಸ್ ಅನ್ನು ಕ್ಲೋಸ್ ಮಾಡೋಣ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಂದ್ ಕಿ ಜೈ. ಶೀಲ ಪ್ರಭುಪಾದ್ ಕಿ ಜೈ. ಶೀಲ ಗುರುದೇವ್ ಕಿ ಜೈ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಮುಂದಿನ ಕ್ಲಾಸ್. ಧನ್ಯವಾದಗಳು ಪ್ರಭು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ.